ಗಾಯ್ಸ್, ಇವತ್ ನಾವು ನೋಡಕ್ ಬಂದಿರೋದು ತಮಿಳ್ನಲ್ಲಿ ರೀಸೆಂಟ್ ಆಗಿನೇ ರಿಲೀಸ್ ಆಗಿರುವ ಘಟ್ಟ ಕುಸ್ತಿ 2 ಅನ್ನುವ ಮೂವಿಯನ್ನ. ಈ ಮೂವಿ ನಿಜಕ್ಕವೇ ಒಂದು ಸಂಸಾರವನ್ನ ಯಾವ ರೀತಿ ಸಾಗಿಸ್ಬೇಕು ಅನ್ನೋದನ್ನ ಕಲ್ಸಿಕೊಡುತ್ತೆ. ಅಂದ್ರೆ ಒಂದು ಕುಟುಂಬ ನೆಮ್ಮದಿಯಿಂದ ಬದುಕ್ಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೊಂಡು ಅವರ ಪಾಡಿಗೆ ಅವರು ಬದುಕ್ತಾ ಇದ್ರೆ ಕೂಡ ಹೊರಗಿನ ಜನರು ಇವರ ಕುಟುಂಬದ ಮೇಲೆ ಕಣ್ಣನ್ನ ಮಡಗಿದ್ರೆ ಯಾವ ರೀತಿ ಬದಲಾಗುತ್ತೆ ಅನ್ನೋದನ್ನೇ ನೋಡ್ತಾ ಇದೀವಿ. ಅಂಡ್ ಇದೊಂದು ಕೇವಲ ಕುಸ್ತಿ ಪಂದ್ಯಕ್ಕೆ ಸೀಮಿತವಾಗಿರುವ ಮೂವಿ ಅಲ್ಲ, ಬದಲಾಗಿ ಇವರ ಫ್ಯಾಮಿಲಿಯನ್ನ ಕಾಪಾಡ್ಕೊಳ್ಳೋದಕ್ಕೆ ಫ್ಯಾಮಿಲಿಯನ್ನೇ ತ್ಯಾಗ ಮಾಡುವಂತ ಮೂವಿ ಆಗುತ್ತೆ. ಸೊ ವಿಡಿಯೋ ಮಾತ್ರ ಸಖತ್ತಾಗಿದೆ, ಆದ್ರಿಂದ ಎಲ್ಲವೇ ಕೂಡ ಸ್ಕಿಪ್ ಅನ್ನ ಮಾಡದೆ ಕೊನೆವರೆಗೂ ನೋಡಿ. ಅಂಡ್ ವಿಡಿಯೋಗೆ ಹೋಗೋದಕ್ಕಿಂತ ಮುಂಚೆ ನೀವಿನ್ನ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ಓಕೆ, ಇನ್ನು ತಡವನ್ನ ಮಾಡದೆ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಓಪನಿಂಗ್ ಸೀನ್ ನಲ್ಲಿ ಕೀರ್ತಿ ಮತ್ತೆ ವೀರ ಅನ್ನುವ ಒಂದು ಕಪಲ್ ಅನ್ನ ನಾವು ನೋಡ್ತೀವಿ. ಅಂಡ್ ಇವರ ಲೈಫಿನಲ್ಲಿ ಎಷ್ಟೋ ಜಗಳಗಳು ಆಗಿರ್ತಾ ಇದ್ರೆ ಕೂಡ ಒಬ್ಬರನ್ನೊಬ್ಬರು ಒಪ್ಪಿಕೊಂಡು ಒಂದು ನೆಮ್ಮದಿಯಾದ ಸಂಸಾರವನ್ನ ಸಾಗಿಸಿ ಬರ್ತಿದ್ದಾರೆ. ಅಂಡ್ ಇವರಿಗೆ ಮಾತಿ ಅನ್ನುವ ಒಬ್ಬಳು ಮಗಳು ಕೂಡ ಹುಟ್ಟಿ ಅವಳನ್ನವೇ ಕೂಡ ಬೆಳೆಸ್ತಾ ಇದ್ದಾರೆ. ಅಂಡ್ ನಮ್ಮ ಕೀರ್ತಿ ಕೂಡ ಮಗಳಾಗಿರುವ ಮಾತಿಯನ್ನ ನೋಡಿ, ನಾನಂತೂ ನನ್ನ ಆಸೆ ಕನಸುಗಳನ್ನ ಪೂರ್ತಿ ಮಾಡ್ಕೊಳ್ಳೋದಕ್ಕೆ ಆಗ್ಲಿಲ್ಲ. ನನ್ನ ಕನಸನ್ನ ನನ್ನ ಮಗಳು ದೊಡ್ಡೋಳಾದ್ಮೇಲೆ ಪೂರೈಸ್ತಾಳೆ ಅನ್ನೋದಾಗಿನೇ ಮಾತಾಡ್ತಾಳೆ. ಇದನ್ನ ಕೇಳುವ ನಮ್ಮ ವೀರ ಇನ್ನವೇ ಕೂಡ ಕಾಲು ಮಿಂಚಿಲ್ಲ. ಸೊ ಮನೆಯ ಎಲ್ಲ ಕೆಲ್ಸಗಳನ್ನವೇ ಕೂಡ ನಾನು ಸಂಭಾಳಿಸ್ಕೋತೀನಿ, ನೀನು ನಿನ್ನ ಕನಸಿನ ಕಡೆಗೆ ಗಮನವನ್ನ ಕೊಟ್ಟು ಸಾಧನೆಯನ್ನ ಮಾಡು ಅನ್ನೋದಾಗಿ ಹೇಳ್ಕೊತಾನೆ. ಸೊ ಅದನ್ನ ಕೇಳುವ ನಮ್ಮ ಕೀರ್ತಿ ಕೂಡ ಸರಿ ಓಕೆ ಅನ್ನೋದಾಗಿನೇ ಒಪ್ಕೋತಾಳೆ. ಈ ಕಡೆ ನಮ್ಮ ವೀರನನ್ನ ನೋಡ್ಬೇಕಾದ್ರೆ ಮನೆಯ ಪ್ರತಿಯೊಂದು ಕೆಲ್ಸವನ್ನ ಇವನೇನೆ ಶುರು ಮಾಡ್ಕೋತಾನೆ. ಬಟ್ ಆದ್ರೆ ಇವಳು ಎಜುಕೇಶನ್ ಅನ್ನವೇ ಕೂಡ ಮಾಡ್ಕೊಂಡು ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ಅಪ್ಲಿಕೇಶನ್ ಅನ್ನ ಹಾಕ್ಬೇಕಾದ್ರೆ ಇವಳಿಗೆ ಜಾಬ್ ಕೂಡ ಸಿಗ್ಬಿಡೋದ್ರಿಂದ ಇವರ ಪೂರ್ತಿಯಾದ ಫ್ಯಾಮಿಲಿ ಕೊಯಂಬತ್ತೂರ್ಗೆನೆ ಶಿಫ್ಟ್ ಆಗುತ್ತೆ. ಆಕ್ಚುಲ್ ಆಗಿ ನಮ್ಮ ಕೀರ್ತಿ ಮಾಡ್ಬೇಕು ಅನ್ಕೊಂಡಿರುವ ಸಾಧನೆ ಬೇರೆ ಏನಿವೆ ಇಲ್ಲ, ಕುಸ್ತಿ ಸ್ಪರ್ಧೆನಲ್ಲಿ ಪಾರ್ಟಿಸಿಪೇಟ್ ಅನ್ನ ಮಾಡಿ ಒಂದು ದೊಡ್ಡ ಪೈಲ್ವಾನ್ ಆಗ್ಬೇಕು ಅನ್ನೋದಾಗಿ ಕನಸನ್ನ ಮಡಗಿದಾಳೆ. ಸೊ ಅದಕ್ಕಾಗಿ ತಕ್ಕಿದ ಹಾಗೆ ಇವಳು ಕೂಡ ಟ್ರೈನಿಂಗ್ ಅನ್ನ ಶುರು ಮಾಡ್ಕೋತಾಳೆ. ಇವಾಗ ನಮ್ಮ ವೀರ ಕೂಡ ನಾನು ಮನೆಯ ಕೆಲ್ಸವನ್ನ ಸಂಭಾಳಿಸ್ತೀನಿ ಅಂತ ಹೇಳ್ಕೊಂಡಿದ್ದಾನೆ ಅಲ್ವಾ. ಸೊ ಇವನಿಗೆ ಎಲ್ಲಾ ಕೆಲ್ಸಗಳಿವೆ ಕೂಡ ಮುಂಚೆಯಿಂದಾನೆ ಬರ್ತಿರುತ್ತೆ. ಬಟ್ ಆದ್ರೆ ಯಾವ ಕೆಲ್ಸವನ್ನವೇ ಕೂಡ ಮಾಡೋದಿಕ್ಕೆ ಅವಕಾಶನೇ ಸಿಗೋದಿಲ್ಲ. ಬಟ್ ಆದ್ರೆ ಇವಾಗ ಎಲ್ಲಾ ಜವಾಬ್ದಾರಿಯನ್ನ ಇವನೇನೆ ತಗೊಂಡಿರೋದ್ರಿಂದ ಸಂಪೂರ್ಣವಾದ ಕೆಲಸವನ್ನ ಇವನೇನೆ ಮಾಡ್ಬೇಕಾಗುತ್ತೆ. ಅಂದ್ರೆ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಅಂತ 3 ಟೈಮು ಕೂಡ ಅಡುಗೆಯನ್ನ ಮಾಡೋದಾಗಿರ್ಬಹುದು, ಮನೆಯನ್ನ ಗುಡ್ಸಿ ಗುಂಡಾಂತರ ಮಾಡಿ ಕ್ಲೀನ್ ಮಾಡೋದಾಗಿರ್ಬಹುದು. ಅಂಡ್ ಮಗಳಾಗಿರುವ ಮಾತಿಗೆ ಕೂಡ ಟಿಫಿನ್ ಬಾಕ್ಸ್ ಅನ್ನ ರೆಡಿ ಮಾಡಿ ಕೊಟ್ಟು ಅವಳನ್ನ ರೆಡಿ ಮಾಡಿ ಸ್ಕೂಲಿಗೆ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರೋದಾಗಿರ್ಬಹುದು. ಈ ರೀತಿ ಎಲ್ಲಾ ಕೆಲ್ಸವನ್ನ ಮಾಡಿ ಮುಗಿಸಿ ಆ ನಂತರ ಕೀರ್ತಿಗೆ ಕೂಡ ಲಂಚ್ ಬಾಕ್ಸ್ ಅನ್ನ ತಂದು ಕೊಡುವ ಎಲ್ಲಾ ಕೆಲ್ಸವನ್ನ ವಹಿಸ್ಕೋತಾನೆ. ಇನ್ನು ನಮ್ಮ ಕೀರ್ತಿ ಅವಳನ್ನ ನೋಡೋದಾದ್ರೆ ಅವಳ ಡ್ಯೂಟಿಯನ್ನವೇ ಕೂಡ ಮುಗಿಸ್ಕೊಂಡು ಸೀದಾ ಟ್ರೈನಿಂಗ್ ಸೆಲ್ಲಿಗೆ ಬಂದು ಕುಸ್ತಿಗಾಗಿ ಬೇಕಾದ ಎಲ್ಲಾ ಟ್ರೈನಿಂಗ್ ಗಳನ್ನವೇ ಕೂಡ ತಗೋತಾಳೆ. ಅಂಡ್ ಅಲ್ಲವೇ ಕೂಡ ತುಂಬಾನೇ ಟಯರ್ಡ್ ಆಗ್ಬಿಡೋದ್ರಿಂದ ಸೀದಾ ಮನೆಗೆ ಬಂದು ರೆಸ್ಟ್ ಅನ್ನ ಮಾಡ್ತಾಳೆ. ಸೊ ನಮ್ಮ ವೀರ ಕೂಡ ಮಗಳು ಮತ್ತೆ ಹೆಂಡತಿಯನ್ನ ಚೆನ್ನಾಗಿನೇ ನೋಡ್ಕೊಂಡು ಇಬ್ರಿಗವೇ ಕೂಡ ಸೇವೆಯನ್ನ ಮಾಡಿ ಬರ್ತಿದ್ದಾನೆ. ಅಂಡ್ ಇವರ ಲೈಫಿನಲ್ವೇ ಕೂಡ ಯಾವುದೇ ರೀತಿಯಾದ ಪ್ರಾಬ್ಲಮ್ಗಳಿಲ್ಲದೆ ನೆಮ್ಮದಿಯಾಗಿನೇ ಬದುಕಿ ಬರ್ತಿದ್ದಾರೆ. ಅಂಡ್ ಅದು ಅಲ್ಲದೆ ನಮ್ಮ ಮಾತಿ ಯಾವಾಗ್ಲೂ ಕೂಡ ತಂದೆ ಜೊತೆಯಾಗಿರೋದ್ರಿಂದ ತಂದೆ ಮಗಳ ಬಾಂಡಿಂಗ್ ಕೂಡ ತುಂಬಾನೇ ಚೆನ್ನಾಗಿ ಬೆಳೆಯುತ್ತೆ. ಅಷ್ಟೇ ಅಲ್ಲದೆ ನಮ್ಮ ವೀರ ಇವಾಗ ಮನೆಯ ಎಲ್ಲಾ ಕೆಲಸಗಳನ್ನುವೇ ಮಾಡ್ಕೊಂಡು ಹೆಂಗಸಿನ ರೀತಿಯಾಗಿ ಬದುಕ್ತಾ ಇರೋದ್ರಿಂದ ಅವನಿಗೆ ಅಕ್ಕಪಕ್ಕ ಮನೆಯಲ್ಲಿರುವ ಹೆಂಗಸರುಗಳಿವೆ ಕೂಡ ಪರಿಚಯವಾಗ್ಬಿಡ್ತಾರೆ. ಅದೇ ಆಂಟಿಗಳೆಲ್ಲ ಮೀಟಿಂಗ್ ಮಾಡೋದಾಗಿರ್ಬಹುದು, ಕಿಟ್ಟಿ ಪಾರ್ಟಿ ಮಾಡೋದಾಗಿರ್ಬಹುದು, ಈ ರೀತಿಯಾಗಿನೇ ಬರ್ತಿರುತ್ತೆ ಅಲ್ವಾ. ಸೇಮ್ ಇವನು ಕೂಡ ಹೆಂಗಸರ ಜೊತೆ ಜಾಯ್ನ್ ಆಗಿ ಅವರಲ್ಲೇ ಒಬ್ಬನಾಗಿ ಬದುಕ್ತಾ ಇದ್ದಾನೆ. ಬಟ್ ಆದ್ರೆ ನಮ್ಮ ವೀರಾಗೆ ಇದ್ರಿಂದ ಯಾವುದೇ ರೀತಿಯಾದ ಬೇಜಾರವೇ ಇಲ್ಲ, ಕೋಪನವೇ ಇರೋದಿಲ್ಲ. ಲೈಫ್ ಅನ್ನ ಸಿಂಪಲ್ ಆಗಿನೇ ತಗೊಂಡು ಎಲ್ಲಾ ಕೆಲ್ಸಗಳನ್ನ ಮಾಡಿ ಬರ್ತಿದ್ದಾನೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಕೀರ್ತಿ ಅವಳನ್ನ ನೋಡ್ಬೇಕಾದ್ರೆ ಫೈನಲ್ ಆಗಿ ಒಂದು ಟೂರ್ನಮೆಂಟ್ ಅನ್ನವೇ ಕೂಡ ಅಟೆಂಡ್ ಮಾಡ್ತಾಳೆ. ಅಂಡ್ ಅಲ್ಲಿ 100 ಜನಗಳವೇ ಕೂಡ ಬಂದಿದ್ದಾರೆ. ಎದುರಲ್ಲಿ ಟೀಮ್ ನವರು ಕೂಡ ಫೈಟ್ ಅನ್ನ ಮಾಡೋದಿಕ್ಕೆ ಬಂದಿದ್ದಾರೆ. ಸೊ ಇವಳ ಟರ್ನ್ ಬರ್ಬೇಕಾದ್ರೆ ಕುಸ್ತಿಯನ್ನವೇ ಕೂಡ ಶುರುವನ್ನ ಮಾಡ್ತಾರೆ. ಮೊದ್ಲು ಚೆನ್ನಾಗಿನೇ ಫೈಟ್ ಅನ್ನ ಮಾಡ್ತಿರ್ತಾಳೆ, ಬಟ್ ಆದ್ರೆ ಒಂದು ಸಿಚುವೇಶನ್ ಅಲ್ಲಿ ಸೋತಾಗ್ತಿರ್ತಾಳೆ. ಅಂಡ್ ಇದೇ ಟೈಮಿಗೆ ಇವಳ ಕುಸ್ತಿಯನ್ನ ನೋಡೋದಿಕ್ಕೆ ನಮ್ಮ ವೀರ ಕೂಡ ಎಂಟ್ರಿಯನ್ನ ಕೊಟ್ಟು ಇವಳಿಗೆ ಕೆಲವೊಂದಷ್ಟು ಟೆಕ್ನಿಕ್ ಗಳನ್ನ ಹೇಳಿಕೊಡ್ಬೇಕಾದ್ರೆ ಅದನ್ನ ಫಾಲೋ ಮಾಡುವ ನಮ್ಮ ಕೀರ್ತಿ ಕೂಡ ಈಸಿಯಾಗಿನೇ ಗೆದ್ಬಿಡ್ತಾಳೆ. ಅಂದ್ರೆ ನಮ್ಮ ವೀರ ಕೂಡ ಒಬ್ಬ ನಾರ್ಮಲ್ ಆದ ಪರ್ಸನ್ ಅಲ್ಲ, ಕುಸ್ತಿಯಲ್ಲಿ ಇವರವೇ ಕೂಡ ಒಬ್ಬ ದೊಡ್ಡ ಪಂಟರ್. ಸೊ ಫೈನಲಿ ನಮ್ಮ ಕೀರ್ತಿ ಗೆಲ್ಬೇಕಾದ್ರೆ ಎಲ್ಲರೂ ಕೂಡ ತುಂಬಾನೇ ಹ್ಯಾಪಿ ಆಗ್ತಾರೆ. ಬಟ್ ಆದ್ರೆ ಇವಳ ಕೋಚ್ಗೆ ಇದು ಒಂದು ಸ್ವಲ್ಪನವೇ ಕೂಡ ಇಷ್ಟವಾಗೋದಿಲ್ಲ. ಆದ್ರೂ ಕೂಡ ನಮ್ಮ ಕೀರ್ತಿ ಮತ್ತೆ ವೀರನ ಹತ್ರಕ್ಕಾಗಿನೇ ಬಂದು ನಿನ್ನಂತ ಪೈಲ್ವಾನನ್ನ ಇಲ್ಲಿವರೆಗೂ ಕೂಡ ನಾನು ನೋಡೇ ಇಲ್ಲ, ಅಂಡ್ ನಿನ್ನ ಮುಂದೆ ನಿಂತು ಕುಸ್ತಿಯಲ್ಲಿ ಗೆಲ್ಲೋರು ಯಾರುವೇ ಇಲ್ಲ ಅನ್ನೋದಾಗಿ ಕಾಂಪ್ಲಿಮೆಂಟ್ ಅನ್ನ ಕೊಡ್ತಾನೆ. ಅಷ್ಟೇ ಯಾಕೆ, ವೀರನಂತ ಗಂಡನನ್ನ ಪಡೆಯೋದಿಕ್ಕೆ ನೀನು ಪುಣ್ಯವನ್ನವೇ ಕೂಡ ಮಾಡಿದ್ಯಾ. ಯಾಕಂದ್ರೆ ಯಾವ ಗಂಡಸವೇ ಕೂಡ ಅವನ ಹೆಂಡತಿಗೆ ಕುಸ್ತಿಯನ್ನ ಆಡೋದಿಕ್ಕೆ ಪರ್ಮಿಷನ್ ಅನ್ನ ಕೊಡೋದಿಲ್ಲ. ಸೊ ನಿನ್ಗೆ ಸಪೋರ್ಟಿವ್ ಹಸ್ಬೆಂಡ್ ಸಿಕ್ಕಿದಾನೆ ಕಣಮ್ಮ ಅನ್ನೋದಾಗಿನೇ ಹೇಳಿ ಬರ್ತಾನೆ. ಅಂಡ್ ಇದನ್ನ ಕೇಳುವ ಕೀರ್ತಿ ಮತ್ತೆ ವೀರಾಗವೇ ಕೂಡ ನಮ್ಮ ಕೋಚು ಸಪೋರ್ಟ್ ಅನ್ನ ಮಾಡ್ತಿದ್ದಾರೆ ಅಂತ ಅನ್ಸುತ್ತೆ.
ಬಟ್ ಆದ್ರೆ ಈ ಕೋಚು ಪೂರ್ತಿಯಾಗಿನೇ ಬುರ್ಕೊಂಡು ನಮ್ಗೆ ಸಿಗ್ಬೇಕಾಗಿದ್ದ ಕ್ರೆಡಿಟ್ ಅನ್ನ ಇವಳ ಗಂಡ ಬಂದು ತಗೊಂಡು ಹೋಗ್ತಾ ಇದ್ದಾನೆ ಅನ್ನೋದಾಗಿ ಕೋಪವನ್ನ ಮಾಡ್ಕೊಂಡಿದ್ದಾನೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ಊರಿನ ಒಳಗಡೆ ಒಂದು ದೊಡ್ಡದಾದ ಫಂಕ್ಷನ್ ಅನ್ನ ಅರೇಂಜ್ ಮಾಡ್ತಾರೆ. ಅಂದ್ರೆ ಇವಾಗ ಕುಸ್ತಿಯಲ್ಲಿ ಗೆದ್ದಿರೋರ್ಗೆ ಅವಾರ್ಡ್ಗಳು ಪ್ರೈಸ್ ಅನ್ನ ಕೊಡೋದಿಕ್ಕಾಗಿ ಸ್ಪೋರ್ಟ್ಸ್ ಮಿನಿಸ್ಟರ್ ಅನ್ನೇ ಬರ್ತಾ ಇದ್ದಾರೆ. ಅಂಡ್ ಅದೇ ರೀತಿಯಾಗಿನೇ ಮಿನಿಸ್ಟರ್ ಕೂಡ ಬಂದು ನಮ್ಮ ಕೀರ್ತಿಗೆ ಅವಾರ್ಡ್ ಅನ್ನವೇ ಕೂಡ ಕೊಡ್ತಾರೆ. ಅಂಡ್ ಈ ಕೋಚ್ ಕೂಡ ನಮ್ಗುನವೇ ಕೂಡ ಅವಾರ್ಡ್ ಅನ್ನ ಕೊಡ್ತಾರೆ ಅನ್ನೋದಾಗಿನೇ ವೇಟ್ ಅನ್ನ ಮಾಡ್ತಿರ್ತಾನೆ. ಬಟ್ ಆದ್ರೆ ಆ ಮಂತ್ರಿಗಳಿಗೆ ಯಾವ್ದೋ ಅರ್ಜೆಂಟ್ ಆದ ಕೆಲಸ ಬಂದ್ಬಿಡೋದ್ರಿಂದ ಆ ಜಾಗವನ್ನ ಬಿಟ್ಟು ಹೊರಟಾಗ್ಬಿಡ್ತಾರೆ. ಸೊ ಈ ಕೋಚು ಕನಿಷ್ಠ ಪಕ್ಷ ನಮ್ಮ ಕೀರ್ತಿ ಆದ್ರೆ ಕೂಡ ನಮ್ಗೆ ಕ್ರೆಡಿಟ್ ಅನ್ನ ಕೊಡಬಹುದು, ನಮ್ಮ ಕೋಚ್ ನಿಂದಾನೆ ನಾನು ಇದನ್ನ ಅಚೀವ್ ಅನ್ನ ಮಾಡ್ದೆ ಅನ್ನೋದಾಗಿ ಹೇಳ್ಕೊತಾಳೆ ಅಂತ ವೇಟ್ ಅನ್ನ ಮಾಡ್ತಿರ್ತಾನೆ. ಬಟ್ ಆದ್ರೆ ತುಂಬಾನೇ ರಿಪೋರ್ಟರ್ಗಳು ನಮ್ಮ ಕೀರ್ತಿ ಸುತ್ತಕ್ಕಾಗಿನೇ ಬಂದು ಕ್ವಶನ್ ಗಳನ್ನ ಕೇಳಿ ಈ ಕೋಚ್ಗೆ ಕ್ರೆಡಿಟ್ ಸಿಗದಿರುವ ಹಾಗೇನೆ ಮಾಡ್ಬಿಡ್ತಾರೆ. ಅದು ಅಲ್ಲದೆ ನಮ್ಮ ಕೀರ್ತಿ ಕೂಡ ನನ್ಗೆ ಸಪೋರ್ಟ್ ಅನ್ನ ಮಾಡಿದ್ದು ನನ್ನ ಹಸ್ಬೆಂಡ್ ಅಂತಾನೆ ಹೇಳ್ಕೊಬಿಡ್ತಾಳೆ. ಸೊ ಇದನ್ನೆಲ್ಲ ನೋಡ್ಬೇಕಾದ್ರೆ ಆ ಕೋಚ್ಗೆ ಕೂಡ ತುಂಬಾನೇ ಬೇಜಾರು ಮತ್ತೆ ಕೋಪವೆಲ್ಲ ಬಂದ್ಬಿಡುತ್ತೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಮಾತಿ ಅವಳು ಸ್ಕೂಲಿನಲ್ಲಿರೋದನ್ನ ತೋರಿಸ್ಬೇಕಾದ್ರೆ ಮೀನಾ ಅನ್ನುವ ಹೊಸ ಟೀಚರು ಇವರಿಗೆ ಪಾಠವನ್ನ ಮಾಡೋದಿಕ್ಕೆ ಬರ್ತಾರೆ. ಅಂಡ್ ಎಲ್ಲರ ಇಂಟ್ರೊಡಕ್ಷನ್ ಅನ್ನ ತಗೋತಿರ್ಬೇಕಾದ್ರೆ ನಮ್ಮ ಮಾತಿ ಅವಳನ್ನ ಎಬ್ರಿಸಿ ನಿನ್ನ ತಂದೆ ತಾಯಿ ಏನ್ ಮಾಡ್ಕೊಂಡಿದಾರಮ್ಮ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಮಾತಿ ಕೂಡ ತಂದೆ ತಾಯಿ ಇಬ್ಬರುವೆ ಕುಸ್ತಿಯನ್ನ ಆಡುವ ಪೈಲ್ವಾನ್ಗಳು ಅಂತ ಹೇಳ್ಕೊತಾಳೆ. ಬಟ್ ಆದ್ರೆ ಇವರ ಹುಡುಗರು ಇವರ ತಂದೆ ಯಾವ ಕುಸ್ತಿಯನ್ನವೇ ಕೂಡ ಆಡೋದಿಲ್ಲ, ಅವರು ಹೆಂಗಸರಾಗಿ ಅಡುಗೆಯನ್ನ ಮಾಡ್ಕೊಂಡು ಮನೆಯಲ್ಲಿ ಇರ್ತಾರೆ ಅಂತ ಹೇಳ್ಕೊಂಡು ನಗಾಡ್ಬಿಡ್ತಾರೆ. ಅಷ್ಟೇ ನಮ್ಮ ಮಾತಿ ಕೋಪವನ್ನ ತಡೆಯೋದಿಕ್ಕೆ ಆಗದೆ ಆ ಮಕ್ಕಳಿಗೆ ಸರಿಯಾಗಿನೇ ಓಡ್ದು ವಾಂಚಿಸ್ತಾಳೆ. ಆದ್ರಿಂದ ನಮ್ಮ ಪ್ರಿನ್ಸಿಪಲ್ ಸೀದಾ ವೀರ ಅವನನ್ನ ಕರೆಸ್ತಾರೆ. ಅಂಡ್ ನಮ್ಮ ವೀರ ಕೂಡ ಬಂದು ಮಾತಿ ಮುಖವನ್ನ ನೋಡ್ಬೇಕಾದ್ರೆ ಆ ಹುಡುಗರು ನಿನ್ಗೆ ಹೊಡೆದ್ಬಿಟ್ರ ಅನ್ನೋದಾಗಿನೇ ಕೇಳ್ತಾನೆ. ಅಂಡ್ ಆ ಹುಡುಗರ ಮುಖವನ್ನವೇ ಕೂಡ ಬಂದು ನೋಡ್ಬೇಕಾದ್ರೆ ಅವರ ಮುಖದಲ್ಲಿವೆ ಕೂಡ ಮಾರ್ಕ್ಗಳು ಬಿದ್ದಿರುತ್ತೆ. ಯಾಕ್ರೋ ತಮ್ಮಂದ್ರ ಮುಖವೆಲ್ಲ ಈ ರೀತಿ ಆಗೋಗಿದೆ, ಎಲ್ಲಾದ್ರೂ ಬಿದ್ದೋಗ್ಬಿಟ್ರ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಪ್ರಿನ್ಸಿಪಲ್ ನಿನ್ನ ಮಗಳ ಮುಖಕ್ಕೆ ಡ್ಯಾಮೇಜ್ ಆದ್ರೆ ಬೇರೆಯವರು ಹೊಡೆದಿದ್ದಾರೆ, ಅದೇ ಬೇರೆ ಮಕ್ಕಳಿಗೆ ಆಗಿದ್ರೆ ಅವರು ಬಿದ್ದಿದ್ದಾರೆ ಅಂತ ಅನ್ನೋದಾಗಿನೇ ಮಾತಾಡ್ತಾಳೆ. ಇನ್ನು ಓದೋ ವಿಷಯಕ್ಕೆ ಬಂದ್ರೆ ಇವಳಿಗೆ ಏನವೇ ಕೂಡ ಬರೋದಿಲ್ಲ, ಆದ್ರಿಂದ ನಾವು ಟಿಸಿಯನ್ನ ಕೊಟ್ಟು ಇವಾಗನೇ ಕಳಿಸ್ತಾ ಇದೀವಿ ತಗೊಳ್ಳಿ ಅನ್ನೋದಾಗಿನೇ ಮಾತಾಡ್ತಿರ್ತಾಳೆ. ಬಟ್ ಆದ್ರೆ ಇದೇ ಟೈಮಿಗೆ ಕೆಲವು ಗೂಂಡಗಳು ಇವರ ಸ್ಕೂಲ್ನ ಒಳಗಡೆಗಾಗಿನೇ ನುಗ್ಗಿ ಬಂದು ಗಲಾಟೆಯನ್ನ ಮಾಡೋದಿಕ್ಕೆ ನೋಡ್ಬೇಕಾದ್ರೆ ಅದನ್ನ ನೋಡುವ ನಮ್ಮ ವೀರ ಸೀದಾ ಗೂಂಡಗಳ ಜೊತೆ ಫೈಟ್ ಅನ್ನ ಮಾಡಿ ಎಲ್ಲರನ್ನವೇ ಕೂಡ ಒಡೆದು ಓಡಿಸ್ತಾನೆ. ಇದನ್ನ ನೋಡುವ ಪ್ರಿನ್ಸಿಪಲ್ ನಮ್ಮ ಮಾತಿ ಅವಳಿಗೆ ಟಿಸಿ ಕೊಡೋದ್ರಲ್ಲಿ ಇದ್ರು ಅಲ್ವಾ, ಬಟ್ ಆದ್ರೆ ಇವಾಗ ಟಿಸಿಯನ್ನ ಕೊಡ್ದಿರೋ ಇವಳನ್ನ ಇಲ್ಲೇನೆ ಮಡಿಕೊಳ್ಳೋದಿಕ್ಕಾಗಿ ಪ್ಲಾನ್ ಅನ್ನ ಮಾಡ್ತಾರೆ. ಅಂಡ್ ನೆಕ್ಸ್ಟ್ ಡೇ ಆಗ್ಬೇಕಾದ್ರೆ ನಮ್ಮ ವೀರ ನಾರ್ಮಲ್ ಆಗಿನೇ ಮಾತಿ ಅವಳನ್ನ ಕರ್ಕೊಂಡು ಸ್ಕೂಲಿಗೆ ಡ್ರಾಪ್ ಮಾಡೋದಿಕ್ಕಾಗಿನೇ ಬರ್ತಾನೆ. ಬಟ್ ಆದ್ರೆ ಇಲ್ಲಿ ಚಟ್ಪಟ ಮಸಾಲೆ ಶುರುವಾಗುತ್ತೆ ನೋಡಿ. ಅಂದ್ರೆ ಮೀನಾ ಅನ್ನುವ ಒಬ್ಬರು ಹೊಸ ಟೀಚರ್ ಬಂದಿದ್ದಾರೆ ಅಲ್ವಾ, ಅವರ ಉದ್ದ ಕೂದಲನ್ನ ನೋಡ್ಬೇಕಾದ್ರೆ ನಮ್ಮ ವೀರ ಅವನಿಗೆ ಅಟ್ರಾಕ್ಟ್ ಆಗ್ಬಿಡುತ್ತೆ. ಅಂದ್ರೆ ನಮ್ಮ ವೀರಾಗೆ ಉದ್ದ ಕೂದಲು ಇರುವ ಹುಡುಗಿ ಅಂದ್ರೆ ತುಂಬಾನೇ ಇಷ್ಟ. ಇವನ ಹೆಂಡತಿ ಆಗಿರುವ ಕೀರ್ತಿ ಕೂಡ ವಿಘ್ನ ಹಾಕೊಂಡು ಬಂದು ಇವನಿಗೆ ಯಾಮರ್ಸಿದಾಳೆ ಅಲ್ವಾ. ಸೊ ಇವಾಗ ಈ ಟೀಚರ್ ಅನ್ನ ನೋಡ್ಬೇಕಾದ್ರೆ ಫುಲ್ ಫಿದಾಗ್ಬಿಡ್ತಾನೆ. ಅಂಡ್ ಅವರನ್ನ ಪರಿಚಯವನ್ನ ಮಾಡ್ಕೊಂಡು ಅವರ ಜೊತೆ ಮಾತನಾಡೋದಕ್ಕೆ ಕೂಡ ಶುರುವನ್ನ ಮಾಡ್ಕೋತಾನೆ. ಅಂಡ್ ಇದು ಒಂದೇ ದಿನದಲ್ಲಿ ಮುಗಿಯೋದಲ್ಲ, ಪ್ರತಿದಿನ ಮಗಳನ್ನ ಡ್ರಾಪ್ ಮಾಡೋದಿಕ್ಕಾಗಿನೇ ಬಂದು ಯಾವಾಗ್ಲೂ ಮೀನಾ ಅವಳ ಜೊತೆ ಫ್ಲೋಟಿಂಗ್ ಮಾಡೋದಿಕ್ಕಾಗಿನೇ ಶುರು ಮಾಡ್ಕೋತಾನೆ. ಬಟ್ ಆದ್ರೆ ನಮ್ಮ ಮಾತಿ ಕೂಡ ಎಲ್ಲವನ್ನ ಅಬ್ಸರ್ವ್ ಮಾಡಿ ಬರ್ತಾ ಇದ್ದಾಳೆ ಅಲ್ವಾ. ಸೊ ಒಂದು ದಿನ ನಮ್ಮ ಕೀರ್ತಿ ಅವಳ ಹತ್ರಕ್ಕಾಗಿನೇ ಬಂದು ಉದ್ದ ಕೂದಲಿರುವ ನಮ್ಮ ಮೀನಾ ಟೀಚರ್ ಅನ್ನ ಮಾತಾಡ್ಸೋದಿಕ್ಕೆ ಅಪ್ಪ ಯಾವಾಗ್ಲೂ ಕೂಡ ಬರ್ತಾರೆ ಅನ್ನೋದಾಗಿನೇ ಹೇಳ್ಕೊಬಿಡ್ತಾಳೆ. ಅಷ್ಟೇ ಉದ್ದ ಕೂದಲು ಅಂತ ಕೇಳ್ತಿದ್ದಾಗೇನೆ ನಮ್ಮ ಕೀರ್ತಿಗುವೆ ಕೂಡ ಅರ್ಥವಾಗ್ಬಿಡುತ್ತೆ ಇವನ ವೀಕ್ನೆಸ್ ಏನೇ ಉದ್ದ ಕೂದಲಾಗಿರೋದ್ರಿಂದ ಖಂಡಿತ ಇವನು ಮಾತಾಡ್ತಾನೆ. ಸೊ ಇನ್ನವೇ ಕೂಡ ಇವನನ್ನೇ ಸ್ಕೂಲಿಗೆ ಕಳ್ಸಿದ್ರೆ ನಮ್ಗೇನೆ ತೊಂದ್ರೆ ಆಗುತ್ತೆ. ಅಂಡ್ ಅದು ಅಲ್ಲದೆ ಆ ಟೀಚರ್ ಯಾರು ಅಂತ ನಾವುನವೇ ಕೂಡ ನೋಡ್ಬೇಕು ಅನ್ನೋದಾಗಿ ನೆಕ್ಸ್ಟ್ ಡೇ ನಮ್ಮ ಮಾತಿ ಅವಳನ್ನ ಡ್ರಾಪ್ ಮಾಡೋದಿಕ್ಕೆ ನಮ್ಮ ಕೀರ್ತಿನೇ ಬರ್ತಾಳೆ. ಅಂಡ್ ಇದನ್ನ ನೋಡುವ ಟೀಚರು ನಮ್ಮ ಮಾತಿ ಅವಳ ಹತ್ರಕ್ಕಾಗಿನೇ ಬಂದು ಏನಮ್ಮ ನಿನ್ನನ್ನ ಡ್ರಾಪ್ ಮಾಡೋದಿಕ್ಕೆ ನಿಮ್ಮ ಅಪ್ಪ ಬಂದಿಲ್ವಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಕೀರ್ತಿ ಇನ್ ಮುಂದೆ ಅಪ್ಪ ಬರೋದಿಲ್ಲ, ಕೇವಲ ಅಮ್ಮ ಮಾತ್ರನೇ ಬರೋದು ಅನ್ನೋದಾಗಿ ಕೋಪದಲ್ಲೇ ಮಾತಾಡ್ತಾಳೆ. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ನಾವು ನೋಡ್ಬೇಕಾದ್ರೆ ಸ್ಕೂಲ್ ನಲ್ಲಿ ಒಂದು ಫಂಕ್ಷನ್ ಅನ್ನ ಮಡಗಿರ್ತಾರೆ. ಅಂಡ್ ಅದ್ರಲ್ಲಿ ನಮ್ಮ ಮಾತಿ ಕೂಡ ಡ್ಯಾನ್ಸಿಗಾಗಿನೇ ಸೇರ್ಕೊಂಡು ಡ್ಯಾನ್ಸ್ ಅನ್ನ ಮಾಡ್ತಿರ್ತಾಳೆ. ಸೊ ಅದನ್ನ ನೋಡೋದಿಕ್ಕೆ ಅಂತ ನಮ್ಮ ವೀರ ಮತ್ತೆ ಕೀರ್ತಿ ಕೂಡ ಈ ಫಂಕ್ಷನ್ ಗಾಗಿನೇ ಬರ್ತಾರೆ. ಬಟ್ ಆದ್ರೆ ನಮ್ಮ ಕೀರ್ತಿಗೆ ಭರತನಾಟ್ಯದ ಹಾಗೆ ಒಂದು ಡ್ಯಾನ್ಸ್ ಅನ್ನ ಮಾಡ್ತಾಳೆ ಅಂತ ಹೇಳಿರ್ತಾರೆ. ಆದ್ರೆ ಇವಳನ್ನ ನೋಡಿದ್ರೆ ಐಟಮ್ ಸಾಂಗ್ ಅನ್ನ ಹಾಕೊಂಡು ಚಟ್ಪಟ ಸಾಂಗಿಗೆ ಡ್ಯಾನ್ಸ್ ಅನ್ನ ಮಾಡ್ತಿರ್ತಾಳೆ. ಅಷ್ಟೇ ಇದನ್ನ ನೋಡುವ ಕೀರ್ತಿ ಫುಲ್ಲು ಶಾಕು. ಅಂಡ್ ಇದ್ರ ಜೊತೆಗೆ ನಮ್ಮ ವೀರ ಕೂಡ ಸ್ಟೇಜ್ ನ ಹತ್ರಕ್ಕಾಗಿನೇ ಬಂದು ಆ ಮೀನಾ ಟೀಚರ್ ನ ಜೊತೆ ಫ್ಲೋಟಿಂಗ್ ಅನ್ನ ಮಾಡ್ಕೊಂಡು ಅವಳ ಜೊತೆ ಕೂಡ ಡ್ಯಾನ್ಸ್ ಅನ್ನ ಮಾಡ್ತಿರ್ತಾನೆ. ಅಷ್ಟೇ ಇದನ್ನೆಲ್ಲ ನಮ್ಮ ಕೀರ್ತಿ ತುಂಬಾ ಹೊತ್ತಿನಿಂದ ಅಬ್ಸರ್ವ್ ಅನ್ನ ಮಾಡಿಕೊಳ್ತಿದ್ದು ಫೈನಲ್ ಆಗಿ ಇವಳ ಕೋಪವನ್ನ ತಡೆಯೋದಿಕ್ಕೇನೆ ಆಗೋದಿಲ್ಲ. ಅಂಡ್ ಇದೇ ಟೈಮಿಗೆ ಒಬ್ಬರು ಟೀಚರ್ ಕೂಡ ನಮ್ಮ ಕೀರ್ತಿ ಹತ್ರಕ್ಕಾಗಿನೇ ಬಂದು ನಿಮ್ಮ ಮಗಳಿಗೆ ಓದೋದಕ್ಕೆ ಬರೆಯೋದಿಕ್ಕೆ ಬಂದಿಲ್ಲ ಅಂದ್ರೆ ಕೂಡ ಡ್ಯಾನ್ಸ್ ಅನ್ನ ಮಾತ್ರ ಸಖತ್ತಾಗಿ ಮಾಡ್ತಾಳೆ ಅನ್ನೋದಾಗಿ ಹೇಳ್ಬಿಡ್ತಾರೆ. ಅಷ್ಟೇ ಇದನ್ನ ಕೇಳ್ಬೇಕಾದ್ರೆ ನಮ್ಮ ಕೀರ್ತಿಯ ಕೋಪ ಇನ್ನವೇ ಕೂಡ ಜಾಸ್ತಿ ಆಗ್ಬಿಡುತ್ತೆ.
ಯಾಕಂದ್ರೆ ನಮ್ಮ ಮಗಳು ಒಳ್ಳೆ ಎಜುಕೇಶನ್ ಅನ್ನ ತಗೊಳ್ತಾ ಇರೋದ್ರಿಂದ ಅವಳನ್ನ ಪೈಲ್ವಾನ್ ಮಾಡೋದೇ ಬೇಡ ಅನ್ನೋದಾಗಿ ಡಿಸೈಡ್ ಅನ್ನ ಮಾಡ್ಕೊಂಡಿದ್ಲು. ಬಟ್ ಆದ್ರೆ ಇವಳಿಗೆ ಓದೋದಕ್ಕೆ ಬರೆಯೋದಕ್ಕೆ ಸರಿಯಾಗಿನೇ ಬರ್ತಿಲ್ಲ ಅಲ್ವಾ. ಸೊ ನನ್ನ ಗಂಡ ಈ ವಿಷಯವನ್ನ ನನ್ನಿಂದ ಮುಚ್ಚಿಟ್ಟಿದ್ದಾನೆ ಅನ್ನೋದಾಗಿ ಕೋಪವನ್ನ ಮಾಡ್ಕೊಂಡು ಇವಾಗ ನನ್ನ ಮಗಳನ್ನ ಸೀದಾ ನಾನು ಪೈಲ್ವಾನ್ ಮಾಡೇ ಮಾಡ್ತೀನಿ ಅನ್ನೋದಾಗಿ ಹೇಳ್ಕೋಬೇಕಾದ್ರೆ ಇದನ್ನ ಕೇಳುವ ವೀರ ಆಟ ಆಡ್ಕೊಂಡು ಓದುವ ವಯಸ್ಸಿನಲ್ಲಿ ಟ್ರೈನಿಂಗ್ ಅನ್ನ ಕೊಡುದು ಅಂದ್ರೆ ಏನು, ಅವಳು ಇನ್ನವೇ ಕೂಡ ಟ್ರೈನಿಂಗ್ ತಗೊಳ್ಳೋದಿಕ್ಕೆ ಎಲಿಜಿಬಲ್ ಆಗಿಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಬಟ್ ಆದ್ರೆ ನಮ್ಮ ಕೀರ್ತಿ ಯಾರ ಮಾತನ್ನವೇ ಕೂಡ ಕೇಳ್ದೆ ಸೀದಾ ಟ್ರೈನಿಂಗ್ ಆಗಿನೇ ಕರ್ಕೊಂಡು ಬರ್ತಾಳೆ. ಅಂಡ್ ಅಲ್ಲಿ ನೋಡಿದ್ರೆ ಎಲ್ಲಾ ಮಕ್ಕಳಲ್ಲವೇ ಕೂಡ ಚಿಕ್ಕ ಹುಡುಗಿ ಅಂದ್ರೆ ಅದು ನಮ್ಮ ಮಾತಿ ಮಾತ್ರನೇ. ಸೊ ಫೈನಲ್ ಆಗಿ ನಮ್ಮ ಮಾತಿಗೆ ಕೂಡ ಟ್ರೈನಿಂಗ್ ಅನ್ನ ಕೊಡ್ಬೇಕಾದ್ರೆ ನಮ್ಮ ಮಾತಿ ತುಂಬಾನೇ ಟಯರ್ಡ್ ಆಗಿ ಜಾಗವನ್ನ ಬಿಟ್ಟು ಓಡಿ ಹೋಗೋಣ ಅನ್ನೋದಾಗಿನೇ ನೋಡ್ತಾಳೆ. ಬಟ್ ಆದ್ರೆ ಏನ್ ಮಾಡೋದು, ಏನೇ ಮಾಡಿದ್ರೂ ಕೂಡ ಕೀರ್ತಿಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಬೇರೆ ದಾರಿ ಇಲ್ದೆ ಕಷ್ಟವಾದ್ರೂ ಕೂಡ ಎಲ್ಲವನ್ನ ಸಹಿಸ್ಕೋತಾಳೆ. ಅಂಡ್ ನಮ್ಮ ಮಾತಿ ಯಾವಾಗ್ಲೂ ಕೂಡ ನನ್ನ ತಾಯಿಯನ್ನ ಕಂಡ್ರೆ ಒಂದು ಸ್ವಲ್ಪನವೇ ಇಷ್ಟವಿಲ್ಲ. ನಾನು ನನ್ನ ತಂದೆ ಜೊತೆ ಇರೋದಕ್ಕೆ ಇಷ್ಟವನ್ನ ಪಡ್ತೀನಿ. ಅಂಡ್ ನನ್ಗೆ ಈ ಕುಸ್ತಿ ಪಂದ್ಯ ಪೈಲ್ವಾನು ಯಾವುದುವೇ ಕೂಡ ಬೇಡ ಅನ್ನೋದಾಗಿನೇ ಹೇಳ್ಕೊತಿರ್ತಾಳೆ. ಸೊ ನಮ್ಮ ವೀರ ಕೂಡ ಅವಳ ಕೈಯಲ್ಲಿ ಟ್ರೈನಿಂಗ್ ಅನ್ನ ತಗೊಳ್ಳೋದಕ್ಕೆ ಆಗ್ತಿಲ್ಲ, ದಯವಿಟ್ಟು ನಿಲ್ಸು ಅಂತ ಅರ್ಥ ಮಾಡ್ಸೋದಿಕ್ಕಾಗಿನೇ ನೋಡ್ತಾನೆ. ಬಟ್ ಆದ್ರೆ ಕೀರ್ತಿ ಮಾತ್ರ ಯಾವುದೇ ಕಾರಣಕ್ಕೆ ಇವಳ ಡಿಸಿಷನ್ ಅನ್ನ ಚೇಂಜ್ ಮಾಡೋದಿಕ್ಕಾಗಿನೇ ರೆಡಿ ಇಲ್ಲ. ಮಗಳಿಗೆ ಕೂಡ ಟ್ರೈನಿಂಗ್ ಕೊಡೋದಿಕ್ಕೆ ಶುರುವನ್ನ ಮಾಡಿ ಇವಳ ಟ್ರೈನಿಂಗ್ ಅನ್ನವೇ ಕೂಡ ಕಂಟಿನ್ಯೂ ವನ್ನ ಮಾಡ್ತಾಳೆ. ಬಟ್ ಆದ್ರೆ ಇವಳ ಬಿಹೇವಿಯರ್ ದಿನದಿಂದ ದಿನಕ್ಕೆ ಚೇಂಜ್ ಆಗೋದಿಕ್ಕೆ ಶುರುವಾಗ್ಬಿಡುತ್ತೆ. ಅಂದ್ರೆ ಯಾವಾಗ್ಲೂ ಕೋಪವನ್ನ ಮಾಡ್ಕೊಂಡು ವೀರನ ಜೊತೆ ಕೂಡ ಸರಿಯಾಗಿ ಮಾತಾಡಲ್ಲ. ಅಷ್ಟೇ ಯಾಕೆ ಮಗಳ ಜೊತೆನವೇ ಕೂಡ ಸರಿಯಾಗಿ ಮಾತಾಡ್ತಿರೋದಿಲ್ಲ. ಅಂಡ್ ಚಿಕ್ಕ ಚಿಕ್ಕ ವಿಷಯಕ್ಕೆ ಕೂಡ ಜಗಳವನ್ನ ಮಾಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಕೋಪವನ್ನ ಮಾಡ್ಕೋತಿರ್ತಾಳೆ. ಸೊ ಇದನ್ನ ನೋಡುವ ನಮ್ಮ ವೀರ ಕೂಡ ಹೇಗಾದ್ರೂ ಮಾಡಿ ನನ್ನ ಹೆಂಡತಿಯನ್ನ ಸರಿ ಮಾಡ್ಲೇಬೇಕು ಅಂತ ಡಿಸೈಡ್ ಅನ್ನ ಮಾಡ್ಕೋತಾನೆ. ಅಂಡ್ ಒಂದು ದಿನ ನಮ್ಮ ವೀರ ಮತ್ತೆ ಕೀರ್ತಿ ಇಬ್ಬರವೇ ಕೂಡ ಅವರ ಕೋಚಿಂಗ್ ಸೆಂಟರ್ ಒಳಗಡೆಗೆ ಬರ್ಬೇಕಾದ್ರೆ ನಮ್ಮ ಕೀರ್ತಿ ಕೋಪ ಮತ್ತೆ ಟೆನ್ಷನ್ ಮಾಡ್ಕೊಂಡಿರೋದಿನ ಕೋಚ್ ಕೂಡ ಗಮನಿಸ್ತಾನೆ. ಸೊ ನಮ್ಮ ಸೇಡನ್ನ ತೀರಿಸ್ಕೊಳ್ಳೋದಿಕ್ಕೆ ಇದೇನೆ ಒಳ್ಳೆ ಟೈಮು ಅಂತ ಯೋಚನೆಯನ್ನ ಮಾಡಿ ಸೀದಾ ನಮ್ಮ ವೀರಪ್ಪನ ಹತ್ರಕ್ಕಾಗಿನೇ ಬಂದು ಮಾತಾಡ್ತಾನೆ. ಏನಾಯ್ತು, ಕೀರ್ತಿ ಸ್ವಲ್ಪ ಟೆನ್ಷನ್ ಅಲ್ಲಿ ಇರೋ ಹಾಗೆ ಕಾಣ್ತಾ ಇದ್ದಾಳೆ ಅಂತ ಕೇಳ್ಬೇಕಾದ್ರೆ ನಮ್ಮ ವೀರ ಕೂಡ ಅವಳು ಚಿಕ್ಕ ಚಿಕ್ಕ ವಿಷಯಕ್ಕೂ ಕೂಡ ಕೋಪವನ್ನ ಮಾಡ್ಕೋತಿದ್ದಾಳೆ ಅನ್ನೋದಾಗಿ ಹೇಳೋದಿಕ್ಕೆ ನೋಡ್ತಾನೆ. ಅದಕ್ಕೆ ಆ ಕೋಚ್ ಕೂಡ ನಾವುನುವೇ ಕೆಲವು ದಿನಗಳಿಂದ ಅಬ್ಸರ್ವ್ ಅನ್ನ ಮಾಡಿ ಬರ್ತಿದ್ದೀನಿ, ಇವಳು ಮೊದಲಿನ ಹಾಗೆ ನಾರ್ಮಲ್ ಆಗಿನೇ ಕಾಣಿಸ್ತಿಲ್ಲ. ಸೊ ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದಿಕ್ಕೆ ನನ್ನ ಹತ್ರ ಒಂದು ಐಡಿಯಾ ಇದೆ. ನನ್ಗೆ ಗೊತ್ತಿರುವ ಒಬ್ಬ ಡಾಕ್ಟರ್ ಇದ್ದಾರೆ, ಅವರ ಹತ್ರಕ್ಕೆ ಹೋಗಿ ಕೌನ್ಸೆಲಿಂಗ್ ಅನ್ನ ತಗೊಂಡ್ರೆ 15ರಿಂದ 20 ದಿನಗಳಲ್ಲಿ ನಿನ್ನ ಹೆಂಡತಿ ಪೂರ್ತಿಯಾಗಿನೇ ಹುಷಾರಾಗ್ತಾಳೆ ಅನ್ನೋದಾಗಿನೇ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ನಮ್ಮ ವೀರಗವೇ ಕೂಡ ಈ ಕೋಚ್ ನಮ್ಗೆ ಸಪೋರ್ಟ್ ಅನ್ನ ಮಾಡ್ತಿದ್ದಾನೆ ಅನ್ನೋದಾಗಿ ಅನ್ಸುತ್ತೆ. ಬಟ್ ಆದ್ರೆ ಈ ಕೋಚು ಇವರ ಸಂಬಂಧವನ್ನೇ ಹಾಳನ್ನ ಮಾಡೋದಿಕ್ಕಾಗಿ ಪ್ಲಾನ್ ಮಾಡಿದ್ದಾನೆ. ಅಂಡ್ ಇವಾಗ ನಮ್ಮ ವೀರ ಕೂಡ ಹೇಗಾದ್ರೂ ಮಾಡಿ ಕೀರ್ತಿ ಅವಳನ್ನ ಡಾಕ್ಟರ್ ಹತ್ರಕ್ಕಾಗಿನೇ ಕರ್ಕೊಂಡು ಹೋಗ್ಬೇಕು. ಬಟ್ ಆದ್ರೆ ಡೈರೆಕ್ಟ್ ಆಗಿ ಹೇಳಿದ್ರೆ ನಮ್ಮ ಕೀರ್ತಿ ಯಾವುದೇ ಕಾರಣಕ್ಕವೇ ಕೂಡ ಬರೋದಿಲ್ಲ ಅಲ್ವಾ. ಸೊ ನಮ್ಮ ಮಗಳಾಗಿರುವ ಮಾತಿಗೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಅವಳನ್ನ ಡಾಕ್ಟರ್ಗೆ ತೋರಿಸ್ಬೇಕು ಅಂತ ಸುಳ್ಳನ್ನ ಹೇಳ್ತಾನೆ. ಸೊ ನಮ್ಮ ಕೀರ್ತಿ ಕೂಡ ಸರಿ ಓಕೆ ಅನ್ನೋದಾಗಿ ಇವರ ಜೊತೆಯಾಗಿನೇ ಬರ್ತಾಳೆ. ಬಟ್ ಆದ್ರೆ ಹಾಸ್ಪಿಟಲ್ಗೆ ಇವ್ರು ಬರ್ಬೇಕಾದ್ರೆ ನಮ್ಮ ಕೀರ್ತಿಗೆ ಕೂಡ ಗೊತ್ತಾಗ್ಬಿಡುತ್ತೆ ಇವ್ರು ಕೌನ್ಸೆಲಿಂಗ್ ಅನ್ನ ಮಾಡ್ಸೋದಕ್ಕೆ ಬಂದಿರೋದು ಮಾತಿಗಲ್ಲ ಬದಲಾಗಿ ನನ್ಗೆ ಅಂತ. ಸೊ ಇದರಿಂದ ಕೋಪವನ್ನ ಮಾಡ್ಕೊಂಡು ನನ್ಗೆ ಯಾವುದೇ ಕೌನ್ಸೆಲಿಂಗ್ ಕೂಡ ಬೇಡ ಅನ್ನೋದಾಗಿನೇ ಹೇಳ್ಕೊತಾಳೆ. ಆದ್ರೆ ನಮ್ಮ ವೀರ ಇವಳ ಹೆಲ್ತ್ ತುಂಬಾನೇ ಹಾಳಾಗ್ಬಿಟ್ಟಿದೆ ಡಾಕ್ಟರ್ ಅನ್ನೋದಾಗಿನೇ ಹೇಳ್ಕೋಬೇಕಾದ್ರೆ ಡಾಕ್ಟರ್ ಕೂಡ ಇಬ್ಬರು ನರ್ಸನ್ನ ಕರೆಸಿ ಇವಳನ್ನ ಎಳ್ಕೊಂಡು ಬರೋದಿಕ್ಕಾಗಿನೇ ನೋಡ್ತಾರೆ. ಬಟ್ ಆದ್ರೆ ಇವಳು ಹೇಳಿ ಕೇಳಿ ಕುಸ್ತಿಯಲ್ಲಿ ಒಬ್ಬಳು ದೊಡ್ಡ ಪೈಲ್ವಾನ್ ಅಲ್ವಾ. ಸೊ ಆ ಇಬ್ಬರು ನರ್ಸನ್ನವೇ ಕೂಡ ಮೇಲಕ್ಕಾಗಿನೇ ಎತ್ತಿ ಕೆಳಗಡೆಗಾಗಿನೇ ಬಿಸಾಕ್ತಾಳೆ. ಸೊ ಇದನ್ನೆಲ್ಲ ನೋಡುವ ನಮ್ಮ ವೀರ ವಾಪಸ್ಸು ಕೋಚ್ ನ ಹತ್ರಕ್ಕಾಗಿನೇ ಬಂದು ಡಾಕ್ಟರ್ ಹತ್ರಕ್ಕೇನೋ ಹೋಗಿದ್ವಿ, ಬಟ್ ಆದ್ರೆ ಕೀರ್ತಿ ದೊಡ್ಡ ಸೀನನ್ನೇ ಕ್ರಿಯೇಟ್ ಮಾಡ್ಬಿಡ್ಲು ಅಂತ ಎಲ್ಲವನ್ನ ಹೇಳ್ಕೊತಾನೆ. ಇದನ್ನ ಕೇಳುವ ಕೋಚ್ ಕೂಡ ನೀನು ಚಿಂತೆಯನ್ನ ಮಾಡ್ಬೇಡ, ನನ್ನ ಹತ್ರ ಮತ್ತೊಂದು ಐಡಿಯಾ ಇದೆ. ನನ್ಗೆ ಒಬ್ರು ಆಯುರ್ವೇದಿಕ್ ಡಾಕ್ಟರ್ ಕೂಡ ಗೊತ್ತಿದ್ದಾರೆ, ಅವ್ರ ಹತ್ರ ಹೋಗಿ ಅವ್ರು ಕೊಡುವ ಮೆಡಿಸನ್ ಅನ್ನ ತಗೊಂಡು ಬಾ. ಬಟ್ ಆದ್ರೆ ಕೀರ್ತಿಗೆ ಯಾವ ವಿಷಯವನ್ನವೇ ಕೂಡ ಹೇಳ್ದಿರಾ ಆ ಮೆಡಿಸನ್ ಅನ್ನ ಪ್ರತಿದಿನ ಕೊಡೋದಿಕ್ಕೆ ಶುರುವನ್ನ ಮಾಡ್ಕೋ. ನೋಡ್ತಿದ್ದಾಗೇನೆ ಅವಳ ಕೋಪವೆಲ್ಲ ಕಡಿಮೆಯಾಗಿ ನಾರ್ಮಲ್ ಆಗಿನೇ ಬದಲಾಗ್ತಾಳೆ. ಸೊ ಈ ಸ್ಟೆಪ್ ಗಳನ್ನ ನೀಟಾಗಿನೇ ಫಾಲೋ ಮಾಡೋದಾಗಿನೇ ಹೇಳ್ಕೋಬೇಕಾದ್ರೆ ವೀರ ಕೂಡ ಆಯುರ್ವೇದಿಕ್ ಅವರ ಹತ್ರಕ್ಕಾಗಿನೇ ಬಂದು ಆ ಪೌಡರ್ ಅನ್ನವೇ ತರ್ತಾನೆ. ಅಂಡ್ ಪ್ರತಿದಿನ ಇವನು ಮಾಡುವ ಅಡ್ಗೆಗೆ ಕೂಡ ಪೌಡರ್ ಅನ್ನ ಮಿಕ್ಸ್ ಮಾಡಿ ನಮ್ಮ ಕೀರ್ತಿ ಅವಳಿಗೆ ತಿನ್ನೋದಿಕ್ಕಾಗಿನೇ ಕೊಟ್ಟಿ ಬರ್ತಾನೆ. ನಮ್ಗೆ ಬೇಕಾಗಿರೋದು ಕೇವಲ ನಮ್ಮ ಹೆಂಡತಿ ಮೊದ್ಲಿನ ಹಾಗೆ ನೆಮ್ಮದಿಯಾಗಿ ಬದುಕೋದು. ಅಂಡ್ ಅವಳು ಕೋಪವನ್ನ ಬಿಟ್ಟು ಖುಷಿಯಾಗಿರೋದಿಕ್ಕೆ ಈ ಪೌಡರ್ ಅನ್ನವೇ ಕೂಡ ಬಳಸಿ ನೋಡೋಣ ಅಂತ ಪ್ರತಿದಿನ ಅವಳಿಗೆ ಫೀಡ್ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋಬೇಕಾದ್ರೆ ಇದೇ ರೀತಿಯಾಗಿ ಎಷ್ಟೋ ದಿನಗಳವೇ ಕೂಡ ಕಳಿಯುತ್ತೆ. ಬಟ್ ಆದ್ರೆ ನಮ್ಮ ವೀರ ಯಾವತ್ತೂ ಕೂಡ ಪೌಡರ್ ಅನ್ನ ಸ್ಟಾಪ್ ಮಾಡೋದಿಕ್ಕಾಗಿ ಯೋಚನೆ ಕೂಡ ಮಾಡೋದಿಲ್ಲ. ಯಾಕಂದ್ರೆ ಯಾವಾಗಿದ್ದ ಅದನ್ನ ತಿನ್ನೋದಿಕ್ಕೆ ಶುರುವನ್ನ ಮಾಡ್ತಾಳೋ ಆವಾಗಿಂದ ಇವಳ ಕೋಪ ಕಡಿಮೆಯಾಗಿ ಸ್ವಲ್ಪ ಶಾಂತವಾಗಿನೇ ಇದ್ದಾಳೆ. ಮಗಳಾಗಿರುವ ಮಾತೆ ಜೊತೆನವೇ ಕೂಡ ತುಂಬಾನೇ ಹ್ಯಾಪಿ ಆಗಿರೋದಾಗಿರ್ಬಹುದು, ಖುಷಿಯಾಗಿರೋದಾಗಿರ್ಬಹುದು. ಮೊದ್ಲು ಇವರ ಫ್ಯಾಮಿಲಿ ಯಾವ ಮಟ್ಟಿಗೆ ನೆಮ್ಮದಿಯಿಂದ ಇತ್ತೋ ಅದೇ ರೀತಿಯಾಗಿನೇ ಇದೆ. ಆದ್ರಿಂದ ನಮ್ಮ ವೀರ ಸೀದಾ ಕೋಚ್ನ ಹತ್ರಕ್ಕಾಗಿನೇ ಬಂದು
ನೀವು ಕೊಡ್ತಿರುವ ಪೌಡರು ತುಂಬಾ ಚೆನ್ನಾಗಿನೇ ಕೆಲ್ಸವನ್ನ ಮಾಡಿ ಬರ್ತಿದೆ ಅಂಡ್ ಇವಾಗ ನಮ್ಮ ಸಂಸಾರ ಕೂಡ ಚೆನ್ನಾಗಿನೇ ನಡೀತಾ ಇದೆ ಅನ್ನೋದಾಗಿ ಹೇಳ್ಕೊತಾನೆ. ಸೊ ಇದನ್ನ ಕೇಳುವ ಕೋಚ್ ಕೂಡ ತುಂಬಾನೇ ಖುಷಿ ಆಗ್ತಾನೆ. ಯಾಕಂದ್ರೆ ಇವಾಗ ನಿಜವಾದ ಆಟ ಶುರುವಾಗಿ ಇವರ ಸಂಸಾರ ಪೂರ್ತಿಯಾಗಿನೇ ಹಾಳಾಗೋದಿಕ್ಕೆ ಶುರುವಾಗುತ್ತೆ. ಸೊ ಈ ವಿಷಯ ಗೊತ್ತಿರೋದ್ರಿಂದ ತುಂಬಾನೇ ಖುಷಿ ಆಗ್ತಾನೆ ಆ ಕೋಚ್. ಅಂಡ್ ಇಲ್ಲಿಗೆ ಸೀನನ್ನ ಕಟ್ ಮಾಡಿ ನಮ್ಮ ಕೀರ್ತಿಯನ್ನ ನಾವು ನೋಡ್ಬೇಕಾದ್ರೆ ಇವಳಲ್ಲಿ ತುಂಬಾನೇ ಚೇಂಜಸ್ ಗಳು ಕಾಣೋದಿಕ್ಕೆ ಶುರುವಾಗುತ್ತೆ. ಅಂದ್ರೆ ಮೊದ್ಲು ಇವಳು ತುಂಬಾನೇ ಪವರ್ಫುಲ್ ಆಗಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದ್ಲು ಅಲ್ವಾ, ಬಟ್ ಆದ್ರೆ ಇವಳ ಬಾಡಿಯಲ್ಲಿರುವ ಪವರ್ ನಿಧಾನವಾಗಿ ಕಡಿಮೆ ಆಗೋದಿಕ್ಕೆ ಶುರುವಾಗುತ್ತೆ. ಇವಳು ರನ್ನಿಂಗ್ ಅನ್ನ ಮಾಡೋದಿಕ್ಕೆ ಹೋದ್ರೆ ಕೂಡ ತುಂಬಾನೇ ಬೇಗನೆ ಸುಸ್ತಾಗ್ತಿರುತ್ತೆ. ಸೊ ಇವಳ ಸ್ಟಾಮಿನಾ ಎನರ್ಜಿ ಎಲ್ಲವೂ ಕೂಡ ಏನಕ್ಕೆ ಕಡಿಮೆ ಆಗ್ತಿದೆ ಅನ್ನೋದಾಗಿ ಟೆನ್ಷನ್ ಅನ್ನ ಮಾಡ್ಕೋತಾಳೆ. ಅಂಡ್ ಅದು ಅಲ್ಲದೆ ಇವಳ ಟ್ರೈನಿಂಗ್ ಸೆಂಟರ್ ನಲ್ಲಿ ಇವಳಿಂದಾನೇ ಟ್ರೈನಿಂಗ್ ಅನ್ನ ತಗೋತಿದ್ದಾರೆ. ಅವರೇನೆ ಇವಳನ್ನ ತುಂಬಾನೇ ಈಸಿಯಾಗಿನೇ ಸೋಲಿಸಿ ಆಗ್ತಿರ್ತಾರೆ. ಸೊ ಇದರಿಂದ ನಮ್ಮ ಕೀರ್ತಿ ಅವಳ ಮೆಂಟಲ್ ಹೆಲ್ತ್ ಕೂಡ ಹಾಳಾಗೋದಿಕ್ಕೆ ಶುರುವಾಗುತ್ತೆ. ಅಂಡ್ ಇದೇ ರೀತಿಯಾಗಿ ಇರ್ಬೇಕಾದ್ರೆ ಮನೆಯಲ್ಲಿ ಒಂದು ಪೌಡರ್ ಡಬ್ಬಿ ಇರೋದು ಗೊತ್ತಾಗುತ್ತೆ. ಸೊ ವೀರವನ ಹತ್ರಕ್ಕಾಗಿನೇ ಬಂದು ಈ ಪೌಡರ್ ಏನು ಅನ್ನೋದಾಗಿ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ನಮ್ಮ ಮಗಳಾಗಿರುವ ಮಾತಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಅವಳ ಸ್ಟಾಮಿನಾ ಹೆಚ್ಚಾಗೋದಿಕ್ಕಾಗಿ ಈ ಪೌಡರ್ ಅನ್ನ ಯೂಸ್ ಮಾಡ್ತಾ ಇದೀನಿ ಅಂತ ಸುಳ್ಳನ್ನ ಹೇಳ್ಕೊತಾನೆ. ಸೊ ನಮ್ಮ ಕೀರ್ತಿ ಕೂಡ ನನ್ನ ಗಂಡ ಯಾವತ್ತೂ ನನ್ಗೆ ಮೋಸವನ್ನ ಮಾಡಲ್ಲ ಅಂತ ಹೆಚ್ಚು ಕ್ವಶನ್ ಗಳನ್ನ ಕೇಳೋದಿಲ್ಲ. ಅಂಡ್ ಅದರ ಜೊತೆಗೆ ಇವಳ ಬಾಡಿಯಲ್ಲಿ ಆಗ್ತಿರುವ ಚೇಂಜಸ್ ಗಳನ್ನೂ ಕೂಡ ಇವನ ಹತ್ರವಾಗಿ ಹೇಳ್ಕೊಳ್ಳಲ್ಲ. ಅಂಡ್ ಇಲ್ಲಿಗೆ ಸೀನ್ ಅನ್ನ ಕಟ್ ಮಾಡಿ ನೆಕ್ಸ್ಟ್ ಡೇ ನಾವು ನೋಡ್ಬೇಕಾದ್ರೆ ನಮ್ಮ ಕೀರ್ತಿಗೆ ಇವತ್ತು ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ದಿನವಾಗಿರುತ್ತೆ. ಅಂದ್ರೆ ಇವಳು ಮತ್ತೊಂದು ದೊಡ್ಡ ಟೂರ್ನಿಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಅನ್ನ ಮಾಡಿರುವ ದಿನವಾಗಿರುತ್ತೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ವೀರ ಮಾತಿ ಅವಳನ್ನ ಸ್ಕೂಲಿಗಾಗಿನೇ ಕರ್ಕೊಂಡು ಬಂದು ಡ್ರಾಪ್ ಅನ್ನ ಮಾಡ್ತಾನೆ. ಬಟ್ ಆದ್ರೆ ಇವಾಗ ನಮ್ಮ ಮಾತಿ ಮತ್ತೊಂದು ವಿಷಯವನ್ನ ಹೇಳ್ಕೊತಾಳೆ. ಅಪ್ಪ, ಇವತ್ತು ನಮ್ಮ ಸ್ಕೂಲ್ ನಲ್ಲಿ ಕಿಚನ್ ಕಾಂಪಿಟೇಷನ್ ಅನ್ನ ಮಾಡಿಕೊಂಡಿದ್ದಾರೆ. ಅಂಡ್ ಅದರಲ್ಲಿ ಎಲ್ಲಾ ಮಕ್ಕಳ ಪೇರೆಂಟ್ ಗಳೇ ಕೂಡ ಬಂದು ಪಾರ್ಟಿಸಿಪೇಟ್ ಅನ್ನ ಮಾಡ್ತಿದ್ದಾರೆ. ಸೊ ನನ್ನ ಕಡೆಯಿಂದ ನೀವು ಬಂದು ಪಾರ್ಟಿಸಿಪೇಟ್ ಅನ್ನ ಮಾಡಿ ಅಂಡ್ ಇದನ್ನ ರೆಕಾರ್ಡ್ ಮಾಡಿ ಟಿವಿಯಲ್ಲೇ ಕೂಡ ಪಬ್ಲಿಷ್ ಅನ್ನ ಮಾಡ್ತಾರೆ. ಹಾಗೆ ನಿಮ್ಮ ಜೊತೆ ಪಾರ್ಟ್ನರ್ ಆಗಿ ನಮ್ಮ ಮೀನಾ ಟೀಚರ್ ಕೂಡ ಬರ್ತಾರೆ ಅಪ್ಪ ಅನ್ನೋದಾಗಿ ರಿಕ್ವೆಸ್ಟ್ ಅನ್ನ ಮಾಡ್ಕೋತಾಳೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಕೀರ್ತಿ ಅವಳನ್ನ ನೋಡ್ಬೇಕಾದ್ರೆ ಅವಳ ಕಾಂಪಿಟೇಷನ್ ಕೂಡ ಶುರುವಾಗುತ್ತೆ. ಅಂಡ್ ಇವಳನ್ನುವೆ ಕೂಡ ಕುಸ್ತಿಯನ್ನ ಮಾಡೋದಿಕ್ಕೆ ಅಖಾಡಕ್ಕಾಗಿನೇ ಇಳಿದು ಬರ್ಬೇಕಾದ್ರೆ ಮೊದ್ಲು ತುಂಬಾನೇ ಪವರ್ಫುಲ್ ಆಗಿನೇ ಆಪೋನೆಂಟ್ ನ ಜೊತೆ ಫೈಟ್ ಅನ್ನ ಮಾಡ್ತಾಳೆ. ಬಟ್ ಆದ್ರೆ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ಇವಳ ಎನರ್ಜಿ ಪೂರ್ತಿಯಾಗಿನೇ ಕಡಿಮೆ ಆಗೋದಿಕ್ಕೆ ಶುರುವಾಗುತ್ತೆ. ಯಾವ ಮಟ್ಟಿಗೆ ಅಂದ್ರೆ ಆಪೋನೆಂಟು ತುಂಬಾನೇ ಈಸಿಯಾಗಿ ಇವಳನ್ನ ಸೋಲ್ಸೋದಿಕ್ಕೆ ಶುರು ಮಾಡಿ ಫೈನಲಿ ನಮ್ಮ ಕೀರ್ತಿ ಅವಳನ್ನ ಒಡೆದು ಕೆಳಗಡೆಗಾಗಿನೇ ಬೀಳಿಸ್ಬಿಡ್ತಾಳೆ. ಅಷ್ಟೇ ಇದನ್ನ ನಮ್ಮ ಕೀರ್ತಿ ಅವಳ ಕೈಯಲ್ಲಿ ನಂಬೋದಿಕ್ಕೆ ಕೂಡ ಆಗ್ತಾನೆ ಇಲ್ಲ. ನಮ್ಮ ಎನರ್ಜಿ ಇಷ್ಟೊಂದು ಲಾಸ್ ಆಗೋದಿಕ್ಕೆ ಕಾರಣ ಏನು ಅಂಡ್ ನಾವು ಸೋಲೋದಿಕ್ಕೆ ಸಾಧ್ಯ ಏನು ಅನ್ನೋದಾಗಿ ತುಂಬಾನೇ ಬೇಜಾರನ್ನ ಮಾಡಿ ಕುಳಿತಿರ್ಬೇಕಾದ್ರೆ ಇವಳ ಕೋಚು ಇವಳ ಬ್ಲಡ್ ರಿಪೋರ್ಟ್ ಅನ್ನ ತಗೊಂಡು ಹತ್ರಕ್ಕಾಗಿನೇ ಬರ್ತಾನೆ. ಕೀರ್ತಿ, ನಿನ್ನ ಮೆಡಿಕಲ್ ರಿಪೋರ್ಟ್ ನ ಪ್ರಕಾರ ನಿನ್ನ ಒಳಗಡೆ ಸ್ಟೆರಾಯ್ಡ್ ನ ಅಂಶ ಕಂಡು ಬಂದಿದೆ. ಸೊ ಕುಸ್ತಿ ಪಂದ್ಯದಿಂದ ನಿನ್ನನ್ನ ಟರ್ಮಿನೇಟ್ ಅನ್ನ ಮಾಡ್ತಾ ಇದ್ದಾರೆ ಅನ್ನೋದಾಗಿನೇ ಹೇಳ್ಕೊತಾನೆ. ಅಷ್ಟೇ ಈ ವಿಷಯವನ್ನ ಕೇಳ್ಬೇಕಾದ್ರೆ ನಮ್ಮ ಕೀರ್ತಿ ಅವಳಿಗೆ ತಡ್ಕೊಳ್ಳೋದಿಕ್ಕೇನೆ ಆಗೋದಿಲ್ಲ. ಬಟ್ ಆದ್ರೆ ಈ ಕೋಚ್ ಮಾತ್ರ ಒಳಗೊಳಗೆ ಖುಷಿಯನ್ನ ಪಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ನಾವು ಅನ್ಕೊಂಡಿರುವ ಕೆಲಸವನ್ನ ಸಂಪೂರ್ಣವಾಗಿನೇ ಮಾಡಿ ಮುಗಿಸಿದೀವಿ. ಇವಳ ಜೀವನವನ್ನ ಸರ್ವನಾಶವನ್ನ ಮಾಡ್ಬೇಕಿತ್ತು, ಅದನ್ನ ಮಾಡಿ ಆಯ್ತು ಅನ್ನೋದಾಗಿನೇ ಹೇಳ್ಕೊಂಡು ಬರ್ತಾನೆ. ಇನ್ನೊಂದ್ ಕಡೆ ನಮ್ಮ ವೀರ ಅವನನ್ನ ನೋಡ್ಬೇಕಾದ್ರೆ ಕಿಚನ್ ಕಾಂಪಿಟೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಅನ್ನ ಮಾಡಿದ ಅಲ್ವಾ. ಸೊ ನಮ್ಮ ವೀರ, ಮೀನಾ ಮತ್ತೆ ಮಾತಿ 3 ಜನರವೇ ಕೂಡ ಸೇರ್ಕೊಂಡು ಒಂದು ಟೇಸ್ಟ್ ಆಗಿರುವ ಫುಡ್ ಅನ್ನವೇ ಕೂಡ ಪ್ರಿಪೇರ್ ಅನ್ನ ಮಾಡ್ಬೇಕಾದ್ರೆ ಇವರೇನೆ ಗೆದ್ಬಿಡ್ತಾರೆ. ಸೊ ಅದಕ್ಕಾಗಿ ತೊಕಿದ ಹಾಗೆ 3 ಜನರವೇ ಕೂಡ ಒಂದು ದೊಡ್ಡ ಸೆಲೆಬ್ರೇಟ್ ಅನ್ನವೇ ಮಾಡ್ತಾರೆ. ಈ ಕಡೆ ನಮ್ಮ ಕೀರ್ತಿಯನ್ನ ನೋಡೋದಾದ್ರೆ ನಮ್ಮ ಮೆಡಿಕಲ್ ರಿಪೋರ್ಟ್ ನಲ್ಲಿ ಈ ರೀತಿ ಬರೋದಿಕ್ಕೆ ಹೇಗೆ ಸಾಧ್ಯ ಅನ್ನೋದಾಗಿ ತುಂಬಾ ವಿಷಯಗಳನ್ನ ಯೋಚನೆ ಮಾಡಿ ನೋಡ್ಬೇಕಾದ್ರೆ ನನ್ನ ಗಂಡ ಯಾವ್ದೋ ಒಂದು ಆಯುರ್ವೇದಿಕ್ ಪೌಡರ್ ನ ಬಗ್ಗೆ ಮಾತಾಡ್ತಿದ್ದ ಅಲ್ವಾ. ಸೊ ಅದ್ರ ಬಗ್ಗೆ ನೆನ್ಪಾಗಿ ಅದನ್ನ ಟೆಸ್ಟ್ ಮಾಡ್ಸೋದಿಕ್ಕಾಗಿನೇ ತಂದು ಕೊಡ್ತಾಳೆ. ಅಂಡ್ ಅದರ ರಿಪೋರ್ಟ್ ಬರ್ಬೇಕಾದ್ರೆ ನಮ್ಮ ಕೀರ್ತಿ ಒಂದು ಕ್ಷಣಕ್ಕೇನೆ ಶಾಕ್. ಯಾಕಂದ್ರೆ ಇದೇ ಪೌಡರ್ ನ ಕಾರಣದಿಂದ ಇವಳ ಬಾಡಿ ಒಳಗಡೆ ಸ್ಟೆರಾಯ್ಡ್ ನ ಅಂಶ ಕಾಣಿಸ್ಕೊಂಡಿರೋದು. ನೆಕ್ಸ್ಟ್ ಸ್ವಲ್ಪ ಹೊತ್ತಾಗ್ಬೇಕಾದ್ರೆ ನಮ್ಮ ವೀರ ಕೂಡ ಮನೆಗಾಗಿನೇ ಬರ್ತಾನೆ. ಬಟ್ ಆದ್ರೆ ಆ ಪೌಡರ್ ನ ಬಗ್ಗೆ ಮೆಡಿಕಲ್ ರಿಪೋರ್ಟ್ ಅನ್ನ ಇವಳು ತಂದಿದ್ಲು ಅಲ್ವಾ. ಆ ರಿಪೋರ್ಟ್ ಗಳನ್ನ ಇವನ ಮುಖದ ಮೇಲೆ ಎಸ್ತು ಕೊನೆಗೆ ನನ್ನ ಲೈಫ್ ಅನ್ನ ಬರ್ಬಾದನೆ ಮಾಡ್ಬಿಟ್ಟೆ. ಇವತ್ತು ನಾನು ಈ ಸಿಚುವೇಶನ್ ಅಲ್ಲಿ ಇರೋದಿಕ್ಕೆ ನೀನೇನೆ ಕಾರಣ ಅನ್ನೋದಾಗಿ ಸರ್ಸರಿಯಾಗಿನೇ ಬೈತಾಳೆ. ಬಟ್ ಆದ್ರೆ ಪ್ರಾಬ್ಲಮ್ ಏನಾಗಿದೆ ಅನ್ನೋದಾಗಿ ಕ್ಲಿಯರ್ ಆಗಿ ನಮ್ಮ ವೀರಾಗೆ ಹೇಳೋದಿಲ್ಲ. ಅಂಡ್ ಇನ್ ಮುಂದೆ ನನ್ಗುವೆ ಯಾವುದೇ ರೀತಿ ಸಂಬಂಧನವೇ ಇರೋದಿಲ್ಲ ಅಂತ ಹೇಳಿ ನಮ್ಮ ವೀರ ಅವನನ್ನ ಮನೆಯನ್ನ ಬಿಟ್ಟು ಹೊರಗಡೆಗಾಗಿನೇ ಕಳಿಸ್ತಾಳೆ. ಸೊ ನಮ್ಮ ವೀರ ಕೂಡ ಬೇರೆ ದಾರಿ ಇಲ್ದೆ ಹಳ್ಳಿಯಲ್ಲಿರುವ ಇವನ ಫ್ಯಾಮಿಲಿ ಹತ್ರಕ್ಕಾಗಿನೇ ಹೊರಟು ಬರ್ತಾನೆ. ಅಂಡ್ ನಡೆದಿರುವ ಎಲ್ಲ ವಿಷಯವನ್ನ ಫ್ಯಾಮಿಲಿ ಅವರ ಹತ್ರ ಹೇಳ್ಕೋಬೇಕಾದ್ರೆ ಅದನ್ನ ಕೇಳುವ ಒಬ್ಬ ಮಾಮ ಗಂಡ ಹೆಂಡತಿಯ ಮೇಲೆ ನಾರ್ಮಲ್ ಆಗಿ ಜಗಳವನ್ನ ಆಡ್ಕೋತಾರೆ. ಸೊ ಸ್ವಲ್ಪ ಹೊತ್ತಿನಲ್ಲೇ ಅವಳು ಸರಿ ಹೋಗ್ತಾಳೆ ಬಿಡು ಅನ್ನೋದಾಗಿನೇ ಹೇಳ್ಕೋತಾರೆ. ಬಟ್ ಆದ್ರೆ ನಮ್ಮ ಕೀರ್ತಿ ಅವಳ ಕೋಪ ಯಾವ ಮಟ್ಟಿಗೆ ಇದೆ ಅನ್ನೋದು ನಮ್ಮ ವೀರನಿಗೆ ಮಾತ್ರ ಗೊತ್ತಿರೋದು. ಸೊ ಈ ಬಾರಿ ಅವಳನ್ನ ಸಮಾಧಾನ ಮಾಡೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇವನಿಗೆ ಜಾಸ್ತಿ ಚಿಂತೆ ಆಗ್ತಿರೋದು ಅಂದ್ರೆ ಇವನ ಮಗಳ ಬಗ್ಗೆ.
ಸೊ ನಮ್ಮ ಮಾತಿ ಇವಾಗ ಏನೇನ ಮಾಡ್ತಿದ್ದಾಳೋ, ಸ್ಕೂಲಿಗೆ ಹೇಗೆ ಹೋಗ್ತಾಳೋ, ಏನ್ ಕಥೆನೋ ಏನು ಅನ್ನೋದಾಗಿ ಅವಳ ಬಗ್ಗೆನೇ ಯೋಚನೆ ಮಾಡೋದಿಕ್ಕೆ ಶುರುವನ್ನ ಮಾಡ್ಕೋತಾನೆ. ಆದ್ರಿಂದ ಮನೆಗೇನೆ ಹೋಗಿ ಹೆಂಡತಿ ಮತ್ತೆ ಮಗಳನ್ನ ನೋಡ್ಕೊಂಡು ಬರೋಣ ಅನ್ನೋದಾಗಿನೇ ಹೊರಟು ಬರ್ತಾನೆ. ಬಟ್ ಆದ್ರೆ ನಮ್ಮ ಕೀರ್ತಿ ಆಲ್ರೆಡಿ ಮನೆಯನ್ನ ಖಾಲಿ ಮಾಡ್ಕೊಂಡು ಈ ಜಾಗವನ್ನ ಬಿಟ್ಟು ಹೊರಟೋಗ್ಬಿಟ್ಟಿದ್ದಾಳೆ. ಸೊ ಇವಳು ಎಲ್ಲಿಗೆ ಹೋದ್ಲು, ಯಾವ ಜಾಗಕ್ಕೆ ಶಿಫ್ಟ್ ಆದ್ಲು ಅಂತ ಎನ್ಕ್ವೈರಿಯನ್ನ ಮಾಡ್ಬೇಕಾದ್ರೆ ನಮ್ಮ ಕೀರ್ತಿ ಶಿಫ್ಟ್ ಆಗಿರುವ ಜಾಗದ ಬಗ್ಗೆ ಕೂಡ ಗೊತ್ತಾಗುತ್ತೆ. ಸೊ ಅದೇ ಲೊಕೇಶನ್ಗೆ ಬಂದು ಮಗಳನ್ನ ಭೇಟಿ ಮಾಡೋದಿಕ್ಕಾಗಿನೇ ಓಡ್ಕೊಂಡು ಬರ್ಬೇಕಾದ್ರೆ ಅದನ್ನ ನೋಡುವ ಕೀರ್ತಿ ಮಧ್ಯಕ್ಕಾಗಿನೇ ಬಂದು ತಡಿತಾಳೆ. ಅಂಡ್ ಮಗಳನ್ನ ಭೇಟಿ ಮಾಡೋದಿಕ್ಕೇ ಕೂಡ ಬಿಡ್ದಿರ ವಾಪಸ್ ಇವನನ್ನ ಓಡಿಸ್ಬಿಡ್ತಾಳೆ. ಆದ್ರೆ ನಮ್ಮ ವೀರಾಗೆ ಮತ್ತೊಂದು ಐಡಿಯಾ ಕೂಡ ಬರುತ್ತೆ. ಅಂದ್ರೆ ಹೇಗಿದ್ರೆ ನಮ್ಮ ಮಾತಿ ಸ್ಕೂಲಿಗಾಗಿನೇ ಬರ್ತಾಳೆ ಅಲ್ವಾ. ಸೊ ಸ್ಕೂಲ್ ನಿಂದ ಬ್ರೇಕ್ ಅನ್ನ ತಗೊಂಡು ನಮ್ಮ ಮಗಳನ್ನ ಹೊರಗಡೆ ಕರ್ಕೊಂಡು ಹೋಗಿ ಸುತ್ತಾಡಿ ಎಂಜಾಯ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೋತಾನೆ. ಅಂಡ್ ಅದೇ ರೀತಿಯಾಗಿ ನಮ್ಮ ವೀರ ಮತ್ತೆ ಮಾತಿ ಇಬ್ಬರಿಗೆ ಕೂಡ ಟೈಮ್ ಅನ್ನ ತಗೊಂಡು ಎಲ್ಲಿ ಬೇಕಂದ್ರಲ್ಲಿ ಓಡಾಡೋದು, ಸುತ್ತಾಡೋದು, ಎಂಜಾಯ್ ಮಾಡೋದಿಕ್ಕೆ ಕೂಡ ಶುರುವನ್ನ ಮಾಡ್ಕೋತಾರೆ. ಸೊ ಇದೇ ರೀತಿಯಾಗಿ ದಿನಗಳು ಕಳೀತಾ ಇರ್ಬೇಕಾದ್ರೆ ಒಂದು ದಿನ ನಮ್ಮ ವೀರ ಮತ್ತೆ ಮಾತಿ ಇಬ್ಬರಿಗೆ ಕೂಡ ಕೀರ್ತಿ ಅವಳ ಕೈಯಲ್ಲಿ ಸಿಕ್ಕಾಕೋಬಿಡ್ತಾರೆ. ಅಂದ್ರೆ ಇವರು ವಾಪಸ್ಸು ಬರೋದಕ್ಕಿಂತ ಮುಂಚೆನೆ ಕೀರ್ತಿ ಬಂದು ಸ್ಕೂಲಿನ ಹತ್ರ ವೇಟ್ ಅನ್ನ ಮಾಡ್ತಿರ್ತಾಳೆ. ಅಂಡ್ ಇವ್ರಿಬ್ರನ್ನುವೆ ನೋಡ್ಬೇಕಾದ್ರೆ ತುಂಬಾನೇ ಕೋಪವನ್ನ ಮಾಡ್ಕೊಂಡು ನನ್ನ ಮಗಳನ್ನ ಮುಟ್ಟೋದಿಕ್ಕೆ ಕೂಡ ನಿನ್ಗೆ ಬಿಡೋದಿಲ್ಲ ಅನ್ನೋದಾಗಿನೇ ಬೈತಾಳೆ. ಅಂಡ್ ಅದಕ್ಕೆ ನಮ್ಮ ಮಾತಿ ಆಟವನ್ನ ಮಾಡ್ಬೇಕಾದ್ರೆ ಚಿಕ್ಕ ಹುಡುಗಿ ಅಂತಾನವೇ ನೋಡ್ದೆ ಹೊಡೆಯೋದಿಕ್ಕಾಗಿ ಶುರುವನ್ನ ಮಾಡ್ಕೊಂಡ್ಬಿಡ್ತಾಳೆ. ಅಷ್ಟೇ ಇದನ್ನ ನಮ್ಮ ವೀರಾವನ ಕೈಯಲ್ಲಿ ತಡ್ಕೊಳ್ಳೋದಿಕ್ಕೇನೆ ಆಗಲ್ಲ. ಸೊ ಸೀದಾ ಕೈಯನ್ನ ಎತ್ತಿ ಕೀರ್ತಿ ಅವಳ ಕಪಾಳಕ್ಕೆ ಒಂದು ಬೊದ್ದೆಯನ್ನವೇ ಕೂಡ ಕೊಟ್ಬಿಡ್ತಾನೆ. ಆದ್ರಿಂದ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ಕೀರ್ತಿ, ನಿನ್ಗೆ ಬೇಕಾಗಿರೋದು ನಿನ್ನ ಮಗಳಾಗಿರುವ ಮಾತಿ ಅಲ್ವಾ, ಆಯ್ತು ಕರ್ಕೊಂಡು ಹೋಗು, ಅದ್ಯಾವ ಮಟ್ಟಿಗೆ ಅವಳನ್ನ ಸಾಕ್ತೀಯ ನಾನುವೇ ನೋಡ್ತೀನಿ ಅನ್ನೋದಾಗಿನೇ ಕಳ್ಸಿಕೊಡ್ತಾಳೆ. ಸೊ ನಮ್ಮ ವೀರ ಕೂಡ ಮಗಳನ್ನ ಕರ್ಕೊಂಡು ಮನೆಗಾಗಿನೇ ಹೊರಟು ಬರ್ತಾನೆ. ಅಂಡ್ ಅಪ್ಪ ಮಗಳ ಬಾಂಡಿಂಗು ಚಿಕ್ಕ ವಯಸ್ಸಿಂದನವೇ ಕೂಡ ತುಂಬಾನೇ ಚೆನ್ನಾಗಿದೆ ಅಲ್ವಾ. ಸೊ ಇವಾಗ ಇಬ್ಬರವೇ ಕೂಡ ಹ್ಯಾಪಿಯಾಗಿ ಒಂದು ಜಾಗದಲ್ಲಿ ಕುಳಿತಿರ್ಬೇಕಾದ್ರೆ ನಮ್ಮ ವೀರ ಮಗಳಿಗೆ ಒಂದು ವಿಷಯವನ್ನ ಹೇಳ್ಕೊತಾನೆ. ನೋಡಮ್ಮ, ನಿನ್ನ ತಾಯಿಯ ಬಗ್ಗೆ ನೀನು ಯಾವತ್ತೂ ಕೂಡ ಕೆಟ್ಟದಾಗಿ ಯೋಚನೆಯನ್ನೇ ಮಾಡ್ಲೇಬೇಡ. ನಿಜವನ್ನ ಹೇಳ್ಬೇಕು ಅಂದ್ರೆ ನಿಮ್ಮಮ್ಮ ಒಬ್ಬಳು ಹೀರೋ. ಯಾಕಂದ್ರೆ ಕುಸ್ತಿಯಲ್ಲಿ ಫೈಟನ್ನ ಮಾಡಿ ಪೈಲ್ವಾನ್ ಆಗೋದು ಅಂದ್ರೆ ಏನೋ ತಮಾಷೆ ಮಾತಲ್ಲ. ಮನೆಯವರು ಸಪೋರ್ಟ್ ಮಾಡೋದಿಲ್ಲ, ಗಂಡ ಸಪೋರ್ಟ್ ಮಾಡೋದಿಲ್ಲ, ಊರಿನವರು ಕೂಡ ಸಪೋರ್ಟ್ ಮಾಡಲ್ಲ, ಯಾರಾದ್ರೆ ಯಾರುವೇ ಸಪೋರ್ಟ್ ಮಾಡಲ್ಲ. ಎಲ್ರು ಕೂಡ ಇವಳನ್ನ ಗಂಭೀರಿ ಅಂತ ಕರೆದ್ರವೇ ಕೂಡ ಅವರ ವಿರುದ್ಧವಾಗಿನೇ ನಿಂತು ಹೋರಾಡಿ ಇವತ್ತು ಇಷ್ಟು ದೊಡ್ಡ ಸಾಧನೆಯನ್ನ ಮಾಡಿದಾಳೆ. ಸೊ ನೀನವೇ ಕೂಡ ಇದೇ ರೀತಿಯಾಗಿ ಸಾಧನೆಯನ್ನ ಮಾಡ್ಬೇಕು ಅನ್ನೋದಾಗಿನೇ ಹೇಳ್ಕೊತಾನೆ. ಅಂಡ್ ಇದೇ ರೀತಿಯಾಗಿ ಎಷ್ಟೋ ದಿನಗಳಿವೆ ಕೂಡ ಕಳಿಬೇಕಾದ್ರೆ ನಮ್ಮ ಮಾತೆ ಕೂಡ ವೀರಾವನ ಜೊತೆ ತುಂಬಾನೇ ಸಂತೋಷದಿಂದ ಬದುಕೋದಿಕ್ಕಾಗಿನೇ ಶುರು ಮಾಡ್ತಾಳೆ. ಅಂಡ್ ಇನ್ನೊಂದ್ ಕಡೆಯಲ್ಲಿ ನಮ್ಮ ಕೀರ್ತಿ ಅವಳನ್ನ ನೋಡ್ಬೇಕಾದ್ರೆ ಅವಳ ಫ್ಯಾಮಿಲಿ ಅವರೇನೆ ಬಂದು, ನೋಡಮ್ಮ, ಗಂಡ ಹೆಂಡತಿಯ ಮೇಲೆ ನಾರ್ಮಲ್ ಆಗಿ ಜಗಳ ಬಂದೇ ಬರುತ್ತೆ. ಸೊ ನೀವು ಜಗಳವನ್ನ ಮಾಡ್ಕೊಂಡು ಇಬ್ರು ಕೂಡ ದೂರವಾಗ್ಬಿಟ್ರೆ ಹೇಗೆ? ಅಟ್ಲೀಸ್ಟ್ ನಿಮ್ಮ ಬಗ್ಗೆ ಅಲ್ಲ ಅಂದ್ರೂ ಕೂಡ ನಿನ್ನ ಮಗಳ ಬಗ್ಗೆ ಆದ್ರೂ ಕೂಡ ಯೋಚನೆ ಮಾಡ್ಬೇಕಲ್ವಾ. ಏನೋ ಗೊತ್ತಾಗ್ದಿರ ಒಂದು ತಪ್ಪಾಗಿದೆ, ಅದನ್ನ ಕ್ಷಮಿಸಿ ಎಲ್ಲರೂ ಕೂಡ ಮೊದ್ಲಿನಾಗಿನೇ ಬದುಕಿ. ಸೊ ನಮ್ಮ ಮಾತನ್ನ ಕೇಳಿ ಅವ್ರನ್ನ ವಾಪಸ್ಸು ಕರ್ಕೊಂಡು ಬರೋಣ ಬಾರಮ್ಮ ಅಂತ ರಿಕ್ವೆಸ್ಟ್ ಅನ್ನ ಮಾಡ್ಕೋಬೇಕಾದ್ರೆ ಫೈನಲಿ ನಮ್ಮ ಕೀರ್ತಿ ಕೂಡ ಸರಿ ಓಕೆ ಅನ್ನೋದಾಗಿನೇ ಒಪ್ಕೊಂಡು ಪೂರ್ತಿ ಆದ ಫ್ಯಾಮಿಲಿ ನಮ್ಮ ಮಾತಿ ಮತ್ತೆ ವೀರಾವನನ್ನ ಕರ್ಕೊಂಡು ಬರೋದಿಕ್ಕಾಗಿನೇ ಅವರ ಮನೆ ಹತ್ರಕ್ಕಾಗಿನೇ ಬರ್ತಾರೆ. ಅಂಡ್ ಅಲ್ಲಿ ಬಂದು ನೋಡ್ಬೇಕಾದ್ರೆ ನಮ್ಮ ಕೀರ್ತಿ ಮತ್ತೆ ಅವಳ ಫ್ಯಾಮಿಲಿ ಪೂರ್ತಿ ಶಾಕ್ ಆಗ್ಬಿಡುತ್ತೆ. ಯಾಕಂದ್ರೆ ನಮ್ಮ ವೀರ ಮತ್ತೆ ಮಾತಿ ಎಲ್ಲಾ ಟೆನ್ಷನ್ ಗಳನ್ನವೇ ಕೂಡ ಮರ್ತು ಅವನ ಫ್ಯಾಮಿಲಿಯ ಜೊತೆ ಡ್ಯಾನ್ಸ್ ಅನ್ನ ಮಾಡ್ಕೊಂಡು ಹ್ಯಾಪಿಯಾಗಿನೇ ಇದಾನೆ. ಅಂಡ್ ಇದ್ರಲ್ಲಿ ಟ್ವಿಸ್ಟ್ ಏನು ಅಂದ್ರೆ ಮಾತಿ ಅವಳ ಟೀಚರ್ ಆಗಿರುವ ಮೀನಾ ಇದ್ದಾಳೆ ಅಲ್ವಾ, ಅವಳನ್ನವೇ ಕೂಡ ಕರ್ಕೊಂಡು ಬಂದು ಎಂಜಾಯ್ ಮಾಡ್ಕೊಂಡೇನೆ ಬದುಕ್ತಾ ಇದ್ದಾರೆ. ಅಷ್ಟೇ ಇದನ್ನೆಲ್ಲ ನೋಡ್ಬೇಕಾದ್ರೆ ನಮ್ಮ ಕೀರ್ತಿಗುವೆ ಕೂಡ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಹೇಗೋ ಇವನನ್ನ ಕ್ಷಮಿಸಿ ಮತ್ತೆ ಒಟ್ಟಾಗಿನೇ ಬದುಕೋಣ ಅನ್ನೋದಾಗಿನೇ ಬಂದಿದ್ವಿ. ಬಟ್ ಆದ್ರೆ ಇದನ್ನೆಲ್ಲ ನೋಡ್ಬೇಕಾದ್ರೆ ಇಬ್ರು ಪ್ಲಾನ್ ಅನ್ನೇ ಮಾಡ್ಕೊಂಡು ನಮ್ಗೆ ಮೋಸವನ್ನ ಮಾಡಿರೋ ಹಾಗೇನೆ ಕಾಣಿಸ್ತಾ ಇದೆ. ಸೊ ಇವನ ಜೊತೆಯಾಗಿ ನಾವು ಬದುಕೋದಿಕ್ಕೆ ಸಾಧ್ಯನೇ ಇಲ್ಲ ಅಂತ ವಾಪಸ್ ಬಂದ್ಬಿಡ್ತಾಳೆ. ಅಂಡ್ ಇದ್ರ ನಡುವೆ ನಮ್ಮ ವೀರಗುವೆ ಕೂಡ ಮತ್ತೊಂದು ವಿಷಯ ಗೊತ್ತಾಗುತ್ತೆ. ನಮ್ಮ ಕೀರ್ತಿ ಕೋಪವನ್ನ ಮಾಡ್ಕೊಂಡು ಈ ಮಟ್ಟಿಗೆ ಚೇಂಜ್ ಆಗಿರೋದು ನಾವು ಮಿಕ್ಸ್ ಮಾಡಿ ಬರ್ತಿದ್ದ ಪೌಡರ್ ನಿಂದಾನೆ ಅನ್ನೋದು ಗೊತ್ತಾಗುತ್ತೆ. ಸೊ ಸೀದಾ ಆಯುರ್ವೇದಿಕ್ ಡಾಕ್ಟರ್ನ ಹತ್ರಕ್ಕಾಗಿನೇ ಬಂದು ಹಿಗ ಮುಗ ಒಡ್ದು ನಿಜವನ್ನ ಹೇಳು, ಏನಕ್ಕಾಗಿ ಈ ಪೌಡರ್ ಅನ್ನ ಕೊಟ್ಟಿ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ಡಾಕ್ಟರ್ವೇ ಕೂಡ ಇದನ್ನ ಕೊಡ್ಸಿದ್ದು ಬೇರೆ ಯಾರಿವೆ ಅಲ್ಲ, ನಿಮ್ಮ ಕೋಚ್ ಅಂತಾನೆ ಹೇಳ್ಕೊತಾನೆ. ಅಷ್ಟೇ ಕೋಪವನ್ನ ಮಾಡ್ಕೊಳ್ಳುವ ನಮ್ಮ ವೀರ ಸೀದಾ ಕೋಚ್ನ ಹತ್ರಕ್ಕಾಗಿನೇ ಬಂದು ಅವನಿಗುವೆ ಕೂಡ ಹಿಗ ಮುಗ ಬಾಂಚಿಸ್ತಾನೆ. ಸೊ ಫೈನಲಿ ಆ ಕೋಚ್ ಕೂಡ ನಾನೇನೆ ತಪ್ಪನ್ನ ಮಾಡ್ದೆ ಅನ್ನೋದಾಗಿನವೇ ಕೂಡ ಒಪ್ಕೋತಾನೆ. ಅಂಡ್ ಇದೆಲ್ಲ ಕನ್ಫರ್ಮ್ ಆದ್ಮೇಲೆ ನಮ್ಮ ವೀರ ಕೀರ್ತಿ ಅವಳ ಹತ್ರ ನಡೆದಿರುವ ಎಲ್ಲಾ ವಿಷಯವನ್ನವೇ ಕೂಡ ಹೇಳ್ಕೊಳ್ಳೋಣ ಅನ್ನೋದಾಗಿನೇ ಬರ್ತಾನೆ. ಬಟ್ ಆದ್ರೆ ಅದಕ್ಕಿಂತ ಮುಂಚೆ ಆ ಕೋಚು ನಮ್ಮ ಕೀರ್ತಿಗೆ ಒಂದು ವಿಡಿಯೋವನ್ನ ಸೆಂಡ್ ಮಾಡಿ, ನಾನು ಯಾವ್ದೇ ರೀತಿ ತಪ್ಪನ್ನ ಮಾಡಿಲ್ಲ ಅಂದ್ರೂ ಕೂಡ ನಿನ್ನ ಗಂಡ ನನ್ನ ಹತ್ರಕ್ಕಾಗಿನೇ ಬಂದು ನಾನೇನೆ ಆ ಪೌಡರ್ ಅನ್ನ ಕೊಡ್ಸಿದ್ದು ಅಂತ ಒಪ್ಕೊನೋದಾಗಿನೇ ಫೋರ್ಸ್ ಅನ್ನ ಮಾಡಿ ಹೋದ ಅನ್ನೋದಾಗಿ ಹೇಳ್ಕೊತಾನೆ. ಅಂದ್ರೆ ಆ ಕೋಚ್ ಇವಾಗ ಉಲ್ಟಾ ಹೊಡ್ಬಿಟ್ಟಿದ್ದಾನೆ ಅಂತ ಅರ್ಥ. ಸೊ ಇದನ್ನ ನೋಡುವ ನಮ್ಮ ಕೀರ್ತಿ ಕೂಡ
ನನ್ನ ಗಂಡ ನಮ್ಗೆ ಮೋಸವನ್ನ ಮಾಡೋದಿಕ್ಕೆ ಈ ಮಟ್ಟಿಗೆ ಇಳಿತಾನೆ ಅಂತ ನಾವು ಯಾವತ್ತೂ ಕೂಡ ಯೋಚನೆಯನ್ನ ಮಾಡಿರ್ಲಿಲ್ಲ. ಅಂಡ್ ಇನ್ಮೇಲೆ ಇವನನ್ನ ಗಂಡ ಅಂತ ಹೇಳ್ಕೊಳ್ಳೋದಕ್ಕೆ ಕೂಡ ನಮ್ಗೆ ನಾಚಿಕೆ ಆಗುತ್ತೆ. ಸೊ ಇವರಿಂದ ಡಿವೋರ್ಸ್ ಅನ್ನ ತಗೊಂಡ್ಬಿಡೋಣ ಅಂತ ಡಿಸೈಡ್ ಅನ್ನ ಮಾಡ್ಕೋತಾಳೆ. ಅಂಡ್ ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ ಕೋರ್ಟಿಗೆ ಬರ್ಬೇಕಾದ್ರೆ ನಮ್ಮ ಕೀರ್ತಿ ನನ್ಗೆ ಡಿವೋರ್ಸ್ ಅನ್ನು ಕೊಡಿ ಮತ್ತೆ ನನ್ನ ಮಗಳನ್ನ ನನ್ನ ಕಸ್ಟಡಿಗಾಗಿನೇ ಕೊಡಿ ಅಂತ ಕೇಳ್ಕೊತಾಳೆ. ಅದಕ್ಕೆ ನಮ್ಮ ಮಾತಿ ನನ್ಗೆ ನನ್ನ ಫಾದರ್ ಬೇಕು ಅನ್ನೋದಾಗಿ ಕೇಳ್ತಾಳೆ. ಇನ್ನು ನಮ್ಮ ವೀರವನನ್ನ ನೋಡ್ಬೇಕಾದ್ರೆ ನನ್ಗೆ ನನ್ನ ಹೆಂಡತಿ ಬೇಕು ಅಂತ ಕೇಳ್ತಾನೆ. ಅಂಡ್ ಇದೇ ರೀತಿಯಾಗಿ ಕೋರ್ಟ್ ನಲ್ಲಿ ಕೂಡ ಇವರು ಹಂದಿ ನಾಯಿಗಳ ಹಾಗೆ ಕಿತ್ತಾಡ್ಕೊಳ್ಳೋದಕ್ಕೆ ಶುರುವನ್ನ ಮಾಡ್ಕೋತಾರೆ. ಇದ್ರ ನಡುವೆ ನಮ್ಮ ಮಾತಿ ಕೂಡ ಮಾತಾಡೋದಕ್ಕೆ ಶುರುವನ್ನ ಮಾಡ್ಕೊಂಡು, ಜಡ್ಜ್ ಆಂಟಿ ಕೇವಲ ಇವರ ಒಪಿನಿಯನ್ ಮಾತ್ರನೇ ಕೇಳ್ತಾ ಇದ್ದೀರಾ, ನನ್ನ ಒಪಿನಿಯನ್ ಕೂಡ ಕೇಳ್ಬೇಕಲ್ವಾ ಅನ್ನೋದಾಗಿನೇ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ಇವರಿಬ್ಬರಿಗೇನೋ ಡಿವೋರ್ಸ್ ಬೇಕಿದ್ರೆ ಡಿವೋರ್ಸ್ ಅನ್ನ ಕೊಟ್ಬಿಡಿ, ಬಟ್ ಆದ್ರೆ ನನಗೆ ಮಾತ್ರ ನನ್ನ ತಂದೆ ತಾಯಿ ಇಬ್ಬರಿಗೂ ಕೂಡ ಬೇಕು ಅನ್ನೋದಾಗಿ ಕೇಳ್ಕೊತಾಳೆ. ಸೊ ಈ ಕೇಸನ್ನ ಯಾವ ರೀತಿಯಾಗಿ ಫಿನಿಶ್ ಅನ್ನ ಮಾಡ್ಬೇಕು ಅಂತ ಎಲ್ಲರಿಗೂ ಕೂಡ ಕನ್ಫ್ಯೂಷನ್ ಆಗ್ಬೇಕಾದ್ರೆ ಕೆಲವು ಜನಗಳು ಇವರ ಸಂಸಾರ ಶುರುವಾಗಿರೋದೇ ಕುಸ್ತಿ ಪಂದ್ಯದಿಂದ. ಸೊ ಇದರ ಅಂತ್ಯವನ್ನೂ ಕೂಡ ಕುಸ್ತಿಯಿಂದಾನೇ ಕನ್ಫರ್ಮ್ ಅನ್ನ ಮಾಡೋಣ. ಅಂದ್ರೆ ಗಂಡ ಹೆಂಡತಿ ಇಬ್ಬರನ್ನೂ ಕೂಡ ಕುಸ್ತಿಗಾಗಿನೇ ಬಿಟ್ಟು ಒಂದು ಪಂದ್ಯವನ್ನ ನಡೆಸೋಣ. ಅದ್ರಲ್ಲಿ ಕೀರ್ತಿ ಏನಾದ್ರೂ ಬೇಕಿದ್ರೆ ಅವಳು ಕೇಳಿರುವ ಹಾಗೆ ಡಿವೋರ್ಸ್ ಅನ್ನ ಕೊಟ್ಟಿ ಮಗಳನ್ನೂ ಕೂಡ ಕಸ್ಟಡಿಗಾಗಿ ಕೊಡೋಣ. ಒಂದ್ ವೇಳೆ ವೀರ ಏನಾದ್ರೂ ಬೇಕಿದ್ರೆ ಅವನು ಕೇಳ್ತಿರುವ ಹಾಗೆ ಹೆಂಡತಿ ಮತ್ತೆ ಮಗಳು ಇಬ್ಬರನ್ನೂ ಕೂಡ ಅವನಿಗಾಗಿನೇ ಕೊಡೋಣ ಅಂತ ಎಲ್ಲರೂ ಮಾತನ್ನ ಆಡ್ಬೇಕಾದ್ರೆ ಜಡ್ಜವೇ ಕೂಡ ಬೊಕ್ಕೋತಾರೆ. ಅಂಡ್ ಅದೇ ರೀತಿಯಾಗಿ ಇವತ್ತು ರಾತ್ರಿನೇ ಇಬ್ಬರ ನಡುವೆ ಒಂದು ಮಾಸಾಗಿರುವ ಪಂದ್ಯವನ್ನೂ ಕೂಡ ಅರೇಂಜ್ ಅನ್ನ ಮಾಡ್ತಾರೆ. ಅಂಡ್ ಇವರ ಕುಸ್ತಿಯನ್ನ ನೋಡೋದಿಕ್ಕೆ ಯಾವ ಮಟ್ಟಿಗೆ ಜನಗಳು ಬಂದು ಸೇರಿದ್ದಾರೆ ಅಂದ್ರೆ ದೊಡ್ಡ ದೊಡ್ಡ ಟೂರ್ನಮೆಂಟ್ ನಲ್ಲೂ ಕೂಡ ಈ ಮಟ್ಟಿಗೆ ಜನಗಳು ಬರೋದಿಲ್ಲ. ಸೊ ಇದೇ ಟೈಮಿಗೆ ನಮ್ಮ ವೀರ ಕೂಡ ಅಖಾಡದ ಒಳಗಡೆಗೆ ಎಂಟ್ರಿಯನ್ನ ಕೊಡ್ತಾನೆ. ಅಂಡ್ ಇವನು ತನ್ನ ಹೆಂಡತಿ ಮತ್ತೆ ಮಗುವಿಗೋಸ್ಕರ ಹೆಂಡತಿ ವಿರುದ್ಧನೇ ಕುಸ್ತಿ ಮಾಡೋದಿಕ್ಕೆ ಬಂದಿದ್ದಾನೆ. ಇನ್ನೊಂದ್ ಕಡೆಯಲ್ಲಿ ನಮ್ಮ ಕೀರ್ತಿ ಅವಳನ್ನ ನೋಡ್ಬೇಕಾದ್ರೆ ಇವಳು ಕೇವಲ ಡಿವೋರ್ಸ್ ಮತ್ತೆ ಮಗಳಿಗೋಸ್ಕರ ಕುಸ್ತಿಯನ್ನ ಆಡೋದಿಕ್ಕಾಗಿ ಬಂದಿದ್ದಾಳೆ. ಅಂಡ್ ಅದೇ ರೀತಿಯಾಗಿ ಇಬ್ಬರ ನಡುವೆ ಕುಸ್ತಿ ಕೂಡ ಶುರುವಾಗ್ಬೇಕಾದ್ರೆ ಶುರುನಲ್ಲಿ ನಮ್ಮ ಕೀರ್ತಿ ಯಾವ ಮಟ್ಟಿಗೆ ಕೋಪವನ್ನ ಮಾಡ್ಕೊಂಡು ಕುಸ್ತಿಯನ್ನ ಮಾಡ್ತಾಳೆ ಅಂದ್ರೆ ನಮ್ಮ ವೀರನಿಗೆ ಇವಳನ್ನ ಸೋಲಿಸೋದಕ್ಕೆ ತುಂಬಾನೇ ಕಷ್ಟವಾಗೋಗುತ್ತೆ. ಅಂಡ್ ನಮ್ಮ ಕೀರ್ತಿ ಅದು 13 ಪಾಯಿಂಟ್ ಆಗಿದ್ರೆ ಈ ಕಡೆ ನಮ್ಮ ವೀರನದು ಕೇವಲ 2 ಪಾಯಿಂಟ್ಗಳು ಮಾತ್ರವಾಗಿರುತ್ತೆ. ಸೊ ಇದೇ ರೀತಿಯಾಗಿ ಎತ್ತಿ ಎತ್ತಿ ಬಿಸಾಕ್ತಾನೆ ಇದ್ದಾಳೆ ನಮ್ಮ ಕೀರ್ತಿ. ನೆಕ್ಸ್ಟ್ ನಮ್ಮ ವೀರ 4 ಪಾಯಿಂಟ್ ಅನ್ನ ಮಾಡಿದ್ರೆ ಕೀರ್ತಿ 19 ಪಾಯಿಂಟ್ ಗಳನ್ನ ಮಾಡಿದಾಳೆ. ಸೊ ಇನ್ನು ಒಂದೇ ಒಂದು ಪಾಯಿಂಟ್ ಅನ್ನವೇ ಕೂಡ ಅವಳು ಗೆದ್ಬಿಟ್ರೆ ನಾವು ಸೋತೋಗಿ ನಮ್ಮ ಮಗಳನ್ನವೇ ಕೂಡ ಕಿತ್ಕೊಬಿಡ್ತಾರೆ. ಇನ್ ಮುಂದೆ ನಾವು 1 ಪಾಯಿಂಟ್ ಅನ್ನವೇ ಕೂಡ ಗೆಲ್ಲೋದಿಕ್ಕೆ ಬಿಡ್ಬಾರ್ದು ಅಂತ ಯೋಚಿಸಿ ನಮ್ಮ ಕೀರ್ತಿ ಯಾವಾಗೆಲ್ಲ ಇಟ್ಕೊಂಡು ಇವನನ್ನ ಎತ್ತಾಕೋದಿಕ್ಕೆ ಬರ್ತಾಳೋ ಆವಾಗೆಲ್ಲ ಕಿಸನ ಕೊಟ್ಟು ಅವಳಿಗೆ ಮುಜುಗರವನ್ನ ಮಾಡ್ತಾನೆ. ಅಂಡ್ ಅವಳುವೆ ಕೂಡ ಕಿಸಿನಿಂದ ಮುಜುಗರವನ್ನ ಪಡ್ಕೋಬೇಕಾದ್ರೆ ಅದೇ ಗ್ಯಾಪ್ ಅನ್ನ ಯೂಸ್ ಮಾಡಿ ಎತ್ತಿ ಬಿಸಾಕಿ ಅವಳನ್ನ ಸೋಲ್ಸೋದಿಕ್ಕೆ ಶುರುವನ್ನ ಮಾಡ್ತಾನೆ. ಅಂಡ್ ಇದೇ ರೀತಿಯಾಗಿನೇ ಮಾಡ್ಕೊಂಡು ಇಬ್ರ ಪಾಯಿಂಟ್ ಕೂಡ 19-19ಗೆ ಬಂದು ನಿಂತ್ಕೊಳ್ಳುತ್ತೆ. ಅಂಡ್ ಇವಾಗ ಫೈನಲ್ ಆಗಿ ಯಾರು ಒಂದು ಪಾಯಿಂಟ್ ಅನ್ನ ತಗೋತಾರೋ ಅವರೇನೆ ಈ ಮ್ಯಾಚ್ ಅನ್ನ ಗೆದ್ದಂಗೆ. ಅಂಡ್ ಅದೇ ರೀತಿಯಾಗಿ ತುಂಬಾನೇ ಕ್ಯೂರಿಯಸ್ ಆಗಿ ನಡೀತಿರ್ಬೇಕಾದ್ರೆ ಮತ್ತೆ ನಮ್ಮ ವೀರ ಕೀರ್ತಿಗೆ 2 ಮುತ್ತುಗಳನ್ನ ಕೊಡ್ಬೇಕಾದ್ರೆ ದೂರಕ್ಕಾಗಿನೇ ತಳ್ತಾಳೆ. ನಂತರ ನಮ್ಮ ಕೀರ್ತಿ ಅನ್ಕಾನ್ಶಿಯಸ್ ಆಗಿ ಅದೇ ಜಾಗದಲ್ಲಿನೇ ಬಿದ್ದೋಗ್ಬಿಡ್ತಾಳೆ. ಇದನ್ನ ನೋಡಿ ಗಾಬರಿಯಾಗುವ ಎಲ್ಲಾ ಜನಗಳಿಗೂ ಕೂಡ ಹತ್ರಕ್ಕಾಗಿನೇ ಬಂದು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಣ ಅಂತ ನೋಡ್ತಿರ್ಬೇಕಾದ್ರೆ ಒಂದು ಲೇಡಿ ಬಂದು ಚೆಕ್ ಅನ್ನ ಮಾಡ್ತಾಳೆ. ಅಂಡ್ ಇದು ಯಾವ್ದೋ ಪ್ರಾಬ್ಲಮ್ ನಿಂದ ಇವಳು ತಲೆ ಸುತ್ತಿ ಬಿದ್ದಿಲ್ಲ, ಬದಲಾಗಿ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತ ಹೇಳ್ಕೊತಾಳೆ. ಸೀದಾ ಇವಳನ್ನ ಹಾಸ್ಪಿಟಲ್ಗಾಗಿ ಕರ್ಕೊಂಡು ಬಂದು ಚೆಕಿಂಗ್ ಅನ್ನ ಮಾಡಿಸ್ಬೇಕಾದ್ರೆ ಇವಳ ಹೊಟ್ಟೆಯಲ್ಲಿ ಅವಳಿ ಜವಳಿ 2 ಮಗುಗಳು ಬೆಳೀತಾ ಇರೋದು ಗೊತ್ತಾಗುತ್ತೆ. ಅಂಡ್ ಅದೇ ರೀತಿಯಾಗಿ ಕೆಲವು ದಿನಗಳಾಗ್ಬೇಕಾದ್ರೆ 2 ಮಕ್ಕಳಿಗೆ ಜನ್ಮವನ್ನು ಕೂಡ ಕೊಡ್ತಾಳೆ. ಆ ನಂತರ ಇವಳ ಕೋಚ್ನ ಹತ್ರ ಟ್ರೈನಿಂಗ್ ಅನ್ನ ತಗೊಳ್ತಾ ಇರುವ ಮತ್ತೊಂದು ಹುಡುಗಿ ಇವಳ ಹತ್ರಕ್ಕಾಗಿನೇ ಬಂದು ನಿಮ್ಮ ಲೈಫ್ ಅನ್ನ ಬರ್ಬಾದ್ ಮಾಡೋದ್ರ ಹಿಂದೆ ಬೇರೆ ಯಾರು ಅಲ್ಲ ನಮ್ಮ ಕೋಚ್ ಅನ್ನೋದಾಗಿ ಎಲ್ಲವನ್ನ ಹೇಳ್ಕೊತಾಳೆ. ಸೊ ಇದರಿಂದ ನನ್ನ ಗಂಡ ಯಾವುದೇ ತಪ್ಪನ್ನುವೇ ಮಾಡಿಲ್ಲ ಅಂತ ಇವಳಿಗೂ ಕೂಡ ಗೊತ್ತಾಗುತ್ತೆ. ಆದ್ರಿಂದ ಇಬ್ರು ಮೊದ್ಲು ಪ್ರೀತಿಯಿಂದ ಯಾವ ರೀತಿ ಬದುಕ್ತಿದ್ರೋ ಮತ್ತೆ ಅದೇ ರೀತಿಯಾಗಿ ಆಟವನ್ನ ಆಡ್ಕೊಂಡು ಖುಷಿಯಿಂದ ನೆಮ್ಮದಿಯಿಂದ ಬದುಕೋದಿಕ್ಕೆ ಶುರುವನ್ನ ಮಾಡ್ಕೋತಾರೆ. ಅಂಡ್ ಅದು ಅಲ್ಲದೆ ಕೆಲವು ತಿಂಗಳುಗಳು ಕಳಿಬೇಕಾದ್ರೆ ನಮ್ಮ ಕೀರ್ತಿ ಮತ್ತೆ ಅಖಾಡಕ್ಕೆ ಇಳಿದು ಕುಸ್ತಿಯನ್ನ ಆಡೋದಿಕ್ಕಾಗಿ ನಿಂತ್ಕೋತಾಳೆ. ಅಂಡ್ ಇದೇ ಹ್ಯಾಪಿ ಎಂಡಿಂಗ್ ನ ಜೊತೆಗೆ ನಮ್ಮ ಇವತ್ತಿನ ಸ್ಟೋರಿ ಕೂಡ ಎಂಡ್ ಆಗುತ್ತೆ. ಗೈಸ್ ಈ ಮೂವಿ ಹೇಗಿತ್ತು ಅಂತ ತಪ್ಪದೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋವೇನಾದ್ರೂ ಇಷ್ಟವಾಗಿದ್ರೆ ಒಂದು ಲೈಕ್ ಅನ್ನ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದು ಅಲ್ಲದೆ ಹೊಸದಾಗಿ ಬರ್ತಿರುವ ಮೂವಿಗಳನ್ನ ಎಕ್ಸ್ಪ್ಲೇನ್ ಮಾಡೋದಿಕ್ಕೆ ಅಂತಾನೆ ಒಂದು ಹೊಸ ಚಾನಲ್ ಅನ್ನ ಕ್ರಿಯೇಟ್ ಮಾಡಿ. ಅದ್ರ ಲಿಂಕ್ ಅನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದೀವಿ. ಸೊ ಮಿಸ್ ಅನ್ನ ಮಾಡದೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಅನ್ನ ಮಾಡಿ ನಮ್ಗೆ ಸಪೋರ್ಟ್ ಅನ್ನ ಮಾಡಿ. ಸರಿ ಓಕೆ, ಇಂಥದ್ದೇ ಒಂದು ಅದ್ಭುತವಾದ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್ ಅಂಡ್ ಟೇಕ್ ಕೇರ್ ಆಫ್ ಯೋರ್ ಸೆಲ್ಫ್.